ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ಭಾಳ ದಿನಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಚುನಾವಣಾ ಬಾಂಡ್ಗಳ ಮೇಲೆ ಒಂದು ಪ್ರಬಂಧವನ್ನು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತಿನ ಈ ಕ್ಲಾಸ್ನಲ್ಲಿ ಪರ್ಟಿಕ್ಯುಲರ್ಲಿ KS ಎಕ್ಸಾಮ್ಗೆ ಯಾರು ಓದ್ತಿದ್ದೀರಾ, ಆಮೇಲೆ PSI ಎಕ್ಸಾಮ್ಗೆ ಯಾರು ಓದ್ತಿದ್ದೀರಾ, ಈಗಿನಿಂದನೇ ನಿಮ್ಮ ಪ್ರಿಪ್ರೇಷನ್ ಫುಲ್ ಜೂಮಲ್ಲಿಡಿ ಫ್ರೆಂಡ್ಸ್. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಹಳಷ್ಟು ಜನ ಏನು ಅನ್ಕೋತಾರೆ, ಇನ್ನೂ 3 ತಿಂಗಳ ಟೈಮ್ ಇದೆ, 4 ತಿಂಗಳ ಟೈಮ್ ಇದೆ ಅಂತ ಹೇಳಿಬಿಟ್ಟು ಸೊ ಸುಮ್ಮನೆ ಆರಾಮಾಗಿರ್ತಾರೆ. ಬಟ್ ಅದು ಡೆಫಿನೆಟ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪ್ರಿಪೇರ್ ಮಾಡುವವರ ಲಕ್ಷಣ ಅಲ್ಲ. ಕಂಟಿನ್ಯೂಯಸ್ ಎಫರ್ಟ್ ಇರಬೇಕು. ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋರು ಈ ಎಕ್ಸಾಮ್ಸ್ಗಳಲ್ಲಿ ಡೆಫಿನೆಟ್ಲಿ ಪಾಸ್ ಆಗೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನೀವು ಕೂಡ ಪ್ರತಿಯೊಬ್ಬರು ಕಂಟಿನ್ಯೂಯಸ್ ಆಗಿ ನಿಮ್ಮ ಎಫರ್ಟ್ ಇರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ಇವತ್ತಿನ ಕ್ವಶನ್ ಏನು ಅಂದರೆ ನೋಡಿ, ಚುನಾವಣಾ ಬಾಂಡ್ಗಳು ಭಾರತದ ರಾಜಕೀಯ ನಿಧಿಗೆ ವರ ಅಥವಾ ಶಾಪ? ರೀಸೆಂಟ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಡಿಬೇಟ್ ಆಗಿ ಡಿಸ್ಕಷನ್ ಕೂಡ ಆಗಿತ್ತು. ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಗಿತ್ತು. ಎಲೆಕ್ಟ್ರಲ್ ಬಾಂಡ್ಸ್ ಬೂನ್ ಆರ್ ಬೇನ್ ಫಾರ್ ಇಂಡಿಯಾಸ್ ಪೊಲಿಟಿಕಲ್ ಫಂಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಎಲೆಕ್ಟ್ರಲ್ ಬಾಂಡ್ಸ್ ಒಳ್ಳೆಯದು ಕೆಟ್ಟದ್ದು, ಎಲೆಕ್ಟ್ರಲ್ ಬಾಂಡ್ಸ್ನ ಯಾಕೆ ಜಾರಿಯಲ್ಲಿ ತೊಗೊಂಬಂದರು, ಆ ಎಲ್ಲ ವಿಷಯವನ್ನು ಸೊ ನಾವು ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಇದನ್ನು ಪರ್ಟಿಕ್ಯುಲರ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಾಗ ನೀವು ಯಾವ ಥರ ಒಂದು ಪ್ರಬಂಧವನ್ನು ಯಾವ ಥರ ಬರೀಬಹುದು. ಓಕೆ, ದಟ್ ಈಸ್ ವಾಟ್ ಮೇಜರ್ ಫೋಕಸ್ ಇರುತ್ತೆ. ಸೊ ಅದನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ, ನೀವು ಯಾವ ಥರ ಈ ಪ್ರಬಂಧವನ್ನು ಬರೀಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತ. ನೋಡಿ ಫ್ರೆಂಡ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ನಿಮಗೆ ಪ್ರಬಂಧವನ್ನು ಏನಾದರೂ ಕೇಳಿದರೆ ಯಾವುದೇ ಪೊಲಿಟಿಕಲ್ ಒಪಿನಿಯನ್ ಇಲ್ಲದೆ ಬಯಾಸ್ಡ್ ಆಗಿ ಈ ಪ್ರಬಂಧವನ್ನು ಬರಿಬೇಕಾಗುತ್ತೆ. ಸೊ ಇದೇ ಥರ ಯಾವುದೇ ಬಯಾಸ್ ಇಲ್ಲದೆ ಎಲ್ಲ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇರುವಂಥ ಮತ್ತು ಎಥಿಕ್ಸ್ ಬೇಸ್ಡ್ ಎಸ್ಸೆ ಪ್ರಬಂಧಗಳಿರುವಂಥ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಸೊ ಯಾರ್ಯಾರು ಈ ಪುಸ್ತಕವನ್ನು ಇನ್ನೂ ತಗೊಂಡಿಲ್ಲ, ಪುಸ್ತಕ ತೆಗೆದುಕೊಳ್ಳೋದನ್ನು ಮರಿಬೇಡಿ. 50 ಪ್ರಬಂಧಗಳ ಪುಸ್ತಕ ಇದಾಗಿದೆ ಫ್ರೆಂಡ್ಸ್. ಅದರೊಳಗೂ ಯಾರು ಎಕ್ಸಾಮ್ನ ಪ್ರಿಪೇರ್ ಮಾಡ್ತಿದ್ದೀರೋ ನೋಡಿ, ನಾನಂತೂ ನನ್ನ ಸ್ಟ್ರಾಟಜಿ ಏನಾಗಿರುತ್ತೆ ಅಂದರೆ, ನೋ ಡೌಟ್ 50 ಪ್ರಬಂಧಗಳ ಇರುವಂಥ ಈ ಪುಸ್ತಕದಿಂದ ನಿಮಗೆ ಆ್ಯಸ್ ಇಟ್ ಈಸ್ ಪ್ರಬಂಧ ಬರಲಿಕ್ಕಿಲ್ಲ. ಆದರೆ ನೀವೇನಾದರೂ ಪ್ರತಿದಿನ ಒಂದೊಂದು ಅಂತ 50 ಪ್ರಬಂಧಗಳನ್ನು ನೀಟಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ಯಾವುದೇ ಪ್ರಬಂಧ ಬಿದ್ದರೂ ಕೂಡ, ಬೇರೆ ಯಾವುದೇ ಪ್ರಬಂಧ ನಿಮಗೆ ಎಕ್ಸಾಮ್ ಒಳಗೆ ಬಂದರೂ ಕೂಡ ಇದರೊಳಗಿರುವಂಥ ಪಾಯಿಂಟ್ಸ್ಗಳನ್ನು ಅಲ್ಲಿ ಉಪಯೋಗ ಮಾಡಿ ತುಂಬ ಚೆನ್ನಾಗಿರುವಂಥ ಪ್ರಬಂಧವನ್ನು ನೀವು ಬರೀಬೋದು. ಸೊ ಆಲ್ರೆಡಿ ಬಹಳಷ್ಟು ಜನ ತೊಗೊಂಡಿದ್ದಾರೆ. ನಾನು ಇವನ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದ್ದೀನಿ ಇದರ ಪೂರ್ತಿ ಇನ್ಫಾರ್ಮೇಷನನ್ನು. ಎವ್ರಿ ದಿನ ಸ್ಟೂಡೆಂಟ್ಸ್ ಆರ್ಡರ್ ಮಾಡ್ತಿದ್ದಾರೆ. ಇವನ್ ಧಾರವಾಡದಲ್ಲಿದ್ದವರು ಇನ್ಸ್ಟಿಟ್ಯೂಟ್ಗೂ ಬಂದು ತೊಗೋತಿದ್ದಾರೆ. ಸೊ ಇದು ಪರಿವಿಡಿದೆ, ನೀವು ನೋಡ್ಬೋದು ಫ್ರೆಂಡ್ಸ್. 50 ಟಾಪಿಕ್ಸ್ ಎಲ್ಲ ನ್ಯೂಸ್ ಒಳಗಿದ್ದೀವಂಥವು, ಆಮೇಲೆ ಎಲ್ಲ ರೆಲೆವೆಂಟ್ ಟಾಪಿಕ್ಗಳಿದ್ದಾವೆ. ಇದು ನಮ್ಮ 2nd ಎಡಿಷನ್ ಪುಸ್ತಕ ಕೂಡ ಆಗಿದೆ. ಸೊ ಹಾಗಾಗಿ ಯಾರೂ ಕೂಡ ತೆಗೆದುಕೊಳ್ಳೋದನ್ನು ಮಿಸ್ ಮಾಡಬೇಡಿ. ಆಮೇಲೆ ನನ್ನ ಫೋನ್ ನಂಬರ್ ಕೂಡ ಇಲ್ಲಿದೆ ಫ್ರೆಂಡ್ಸ್. ನೀವು ಆರ್ಡರ್ ಮಾಡಿ ಈ ಫೋನ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸುವುದರ ಮೂಲಕ ಕೂಡ ಆರ್ಡರ್ ಮಾಡಬಹುದು. ನೋಡಿ ಇಲ್ಲಿದೆ ನೋಡಿ, ಅಂಚೆ ಮೂಲಕ ನಾವು ನಿಮಗೆ ಪುಸ್ತಕವನ್ನು ತಲುಪಿಸ್ತೀವಿ. 7892086178. ಸೊ ಈ ಪುಸ್ತಕದ ಬಗ್ಗೆ ಇವನ್ ಯಾರ್ಯಾರು ತೊಗೊಂಡಿದ್ರು ನಿಮ್ಮ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನಂತೂ ಪ್ರಾಮಿಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಇಂಥ ಪುಸ್ತಕವನ್ನು ನೀವೇನಾದರೂ ಓದಿದ್ದೆ ಆದರೆ ಡೀಪ್ ನಾಲೆಜ್ ಬರುತ್ತೆ. ಅದೇ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಆಗಲಿಕ್ಕೆ ಬೇಕಾಗಿರುವಂಥದ್ದು. ನೀವು KS ಎಕ್ಸಾಮ್ ಬರೀರಿ, PSI ಎಕ್ಸಾಮ್ ಬರೀರಿ, UPSC ಕನ್ನಡ ಮೀಡಿಯಂನಲ್ಲಿ ಎಕ್ಸಾಮ್ ಬರೀರಿ, ನಿಮಗೆ ಡೆಫಿನೆಟ್ಲಿ ಈ ಪುಸ್ತಕ ಸಹಕಾರಿಯಾಗಿರುತ್ತೆ. ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹೇಳಿ. ಸೊ ಈಗ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಬಗ್ಗೆ ಪ್ರಬಂಧವನ್ನು ಯಾವ ಥರ ಪ್ರಾರಂಭ ಮಾಡೋಣ ಅಂತ ನೋಡೋಣ. ನೋಡಿ, ನಾರ್ಮಲಿ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ನಿಮಗೆ ಬ್ಯಾಕ್ಗ್ರೌಂಡ್ ಕೊಡಬೇಕು ಅಂದರೆ, ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಬೇಕಾಗಿತ್ತು ಅಂತ ನೋಡೋದಾದರೆ, 2017ರವರೆಗೆ ಯಾವ ಥರ ಎಲೆಕ್ಷನಲ್ಲಿ ದುಡ್ಡು ಕೊಡಬೇಕಾದ್ರೆ ಯಾವ ಥರ ಸಿಸ್ಟಮ್ ಇತ್ತು ಅಂತ ಹೇಳಬೇಕು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಅಥವಾ ನೋಡಿ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಇವನು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ JDS ಪಕ್ಷಕ್ಕೆ ಅಥವಾ BJP ಪಕ್ಷಕ್ಕೆ ಏನೋ ದುಡ್ಡು ಕೊಡಬೇಕಾಗಿದೆ, ಡೊನೇಷನ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ರಿ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿತ್ತು? ಸೊ ಇವನು ಈ ಪೊಲಿಟಿಕಲ್ ಆಫೀಸ್ಗೆ ಹೋಗಬೇಕಾಗಿತ್ತು, ಪೊಲಿಟಿಕಲ್ ಪಾರ್ಟಿಗಳ ಆಫೀಸ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಹೋಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಡೊನೇಟ್ ಮಾಡ್ಬೋದಾಗಿತ್ತು. ಈ ವ್ಯವಸ್ಥೆಯಿಂದ
ಬಹಳಷ್ಟು ಜನಕ್ಕೆ ಏನು ಅನಿಸ್ತು, ಯಾರ್ಯಾರು ಯಾವ್ಯಾವ ಪೊಲಿಟಿಕಲ್ ಪಾರ್ಟಿ ಆಫೀಸ್ಗೆ ಹೋಗ್ತಿದ್ದಾರೋ, ಎಷ್ಟೆಷ್ಟು ದುಡ್ಡು ಕೊಡ್ತಿದ್ದಾರೋ ಏನೂ ಗೊತ್ತಿಲ್ಲ, ಏನೂ ಟ್ರಾನ್ಸ್ಪರೆನ್ಸಿ ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗ್ಬೋದು. ಆಮೇಲೆ ಬಹಳಷ್ಟು ಜನ ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮ್ಯಾನ್ ಏನಿದ್ದಾರೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತಿದ್ದಾರೆ. ಅದರಿಂದ ಡೆಫಿನೆಟ್ಲಿ ಯಾವಾಗ ಆ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನಲ್ಲಿ ಗೆಲ್ಲುತ್ತೋ ಅದರಿಂದ ಇವರು ಕೂಡ ಲಾಭ ತಗೋತಾರೆ, ಪ್ರಾಜೆಕ್ಟ್ಗಳನ್ನು ಇದೇ ಒಂದು ಬಿಸ್ನೆಸ್ ಮ್ಯಾನ್ಗೆ ಕೊಡ್ತಾರೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇತ್ತು. ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆ ಇತ್ತು ಫ್ರೆಂಡ್ಸ್. ಹಾಗಾದರೆ ನಿಮಗೆ ಒಂದು ಕ್ವಶನ್ ಬರ್ಬೋದು, ಸರ್ ಈ ಪೊಲಿಟಿಕಲ್ ಪಾರ್ಟಿಗೆ ಯಾಕೆ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಒಂದು ಐಡಿಯಾಲಜಿಗೆ ಸಪೋರ್ಟ್ ಮಾಡೋರಾಗಿದ್ದರೆ ಅಥವಾ ಒಂದು ಅಭಿವೃದ್ಧಿ ಕಡೆಗೆ ನಿಮ್ಮ ಗಮನ ಇದ್ದರೆ, ಸೊ ನೀವು ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹಣವನ್ನು ಕೊಡ್ಬೋದು. ಅಂದರೆ ಅವ್ರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಲಿ, ಸೊ ಆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅವ್ರು ಗೆಲ್ಲಿ, ಅವ್ರು ಬಂದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥ ಮನೋಭಾವನೆ ನಿಮ್ಮದು ಇತ್ತು ಅಂದರೆ ನೀವು ಕೂಡ ಚುನಾವಣೆಯಲ್ಲಿ ಈ ಒಂದು ರಾಜಕೀಯ ಪಕ್ಷಗಳಿಗೆ ಡೆಫಿನೆಟ್ಲಿ ಒಂದು ಹಣವನ್ನು ನೀಡ್ಬೋದು ಫ್ರೆಂಡ್ಸ್. ಓಕೆ, ಈ ಥರ ಒಂದು ವ್ಯವಸ್ಥೆ ಇತ್ತು 2017ರವರೆಗೆ. ಸೊ 2017ರಲ್ಲಿ ಏನಾಯಿತು, ಇದು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಆಗುತ್ತೆ ಅನ್ನೋದ ಧ್ವನಿ ಕೇಳಿ ಬಂದಾಗ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟ್ರದ್ದು 2017ರ ಒಂದು ಬಜೆಟ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ನ ಅನೌನ್ಸ್ ಮಾಡ್ತಾರೆ. ಸೊ ಅದೇ ಪ್ರಕಾರ 2018ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ. ಏನು ಹಿಂಗಂದರೆ ಬೇಸಿಕ್ ಹೇಳ್ತೀನಿ ನೋಡಿ, ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಅಥವಾ ಯೋಜನೆನ ಜಾರಿಗೆ ತರಲಿಕ್ಕೆ ಮೂಲ ಉದ್ದೇಶನೇ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಂದರೆ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ದುಡ್ಡು ಕೊಡ್ತಿದ್ದಾರೋ ಸೊ ಅವರು ಡೈರೆಕ್ಟಾಗಿ ಪೊಲಿಟಿಕಲ್ ಪಾರ್ಟಿಯವ್ರ ಕೈಯಲ್ಲೇ ದುಡ್ಡು ಕೊಡೋ ಬದಲಿ ಸೊ ಒಂದು ಬಾಂಡನ್ನು ಖರೀದಿ ಮಾಡುವುದರ ಮೂಲಕ ಪೊಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು. ಹೇಗೆ ನೋಡಿ, SBI ಹತ್ರ ಎಲೆಕ್ಟ್ರಲ್ ಬಾಂಡ್ ಇರ್ತವೆ. ಓಕೆ, ಎಷ್ಟರದು? 1000 ರೂಪಾಯಿದು, 10,000 ರೂಪಾಯಿದು, ಓಕೆ, 1 ಲಕ್ಷ ರೂಪಾಯಿದು, 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ, 1 ಕೋಟಿಗೂ ಹೆಚ್ಚು ಇರುವಂಥ ಒಂದು ಬಾಂಡ್ಸ್ಗಳಿರ್ತವೆ. ಸೊ ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಯಾವುದೋ ಒಂದು ಪೊಲಿಟಿಕಲ್ ಪಕ್ಷಕ್ಕೆ ದುಡ್ಡು ಕೊಡಬೇಕಾಗಿದೆ ಅಂದರೆ ಈಗೇನು ಮಾಡಬೇಕು, SBI ಹತ್ರ ಹೋಗಬೇಕು, 1000 ರೂಪಾಯಿನೋ 10,000 ರೂಪಾಯಿನೋ 1 ಲಕ್ಷ ರೂಪಾಯಿದೋ ಬಾಂಡನ್ನು ಖರೀದಿ ಮಾಡಬೇಕು. ಸೊ ಆ ಬಾಂಡ್ ಖರೀದಿ ಮಾಡಿರುವಂಥ ಈ ವ್ಯಕ್ತಿ ಏನು ಮಾಡಬೇಕು, ಆ ಬಾಂಡನ್ನು ಇವನ ಹತ್ರ ಇಟ್ಕೊಂಡು ಯಾವ ಒಂದು ಪೊಲಿಟಿಕಲ್ ಪಾರ್ಟಿಗೆ, ಯಾವ ರಾಜಕೀಯ ಪಕ್ಷಕ್ಕೆ ಇವನು ದುಡ್ಡನ್ನು ಕೊಟ್ಟಿರ್ತಾನೋ ಆ ರಾಜಕೀಯ ಪಕ್ಷದವ್ರಿಗೆ ಆ ಬಾಂಡನ್ನು ಕೊಡ್ತಾನೆ. ಸೊ ಅವ್ರು ಹೋಗ್ಬಿಟ್ಟು SBI ಹತ್ರ ಹೋಗಿ ಆ ಬಾಂಡನ್ನು ನೀಡಿದರೆ SBI ಹತ್ರ ಇವನು ಕೊಟ್ಟಿರುವಂಥ ದುಡ್ಡನ್ನು ಆ ರಾಜಕೀಯ ಪಕ್ಷಕ್ಕೆ SBI ಕೊಡುತ್ತೆ. ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿದರು. ಇದರ ಮೂಲಕ SBIಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಯಾರು ದುಡ್ಡು ಕೊಡ್ತಾರೆ ಗೊತ್ತಿತ್ತು. ಆಮೇಲೆ ಸೊ ಯಾವ ರಾಜಕೀಯ ಪಕ್ಷದವರು ದುಡ್ಡು ತೊಗೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಇವ್ರ ಹತ್ರ ಇರ್ತಿತ್ತು. ಅಂದರೆ ಇಲ್ಲಿ ಟ್ರಾನ್ಸ್ಪರೆನ್ಸಿ ಬರುತ್ತೆ. ಸೊ ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು ಅಂತ SBI ಮತ್ತು ರಾಜಕೀಯ ಪಕ್ಷಗಳಿಗೆ ಗೊತ್ತಾಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಆಗಿತ್ತು. ಈಗ ಯಾಕೆ ಸುಪ್ರೀಂ ಕೋರ್ಟ್ ಹೋಯಿತು ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಬಟ್ ಫಸ್ಟ್ಗೆ ಈ ಬೇಸಿಕ್ಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಅದನ್ನೇ ನೀವು ಪ್ರಬಂಧದಲ್ಲಿ ಬರೆಯೋದಾದರೆ ಯಾವ ಥರ ಸ್ಟಾರ್ಟ್ ಮಾಡ್ಬೋದು. ಡೀಪಾಗಿ ಒಂದು ಕಡೆ ಕೂತು ಬರೀರಿ. ನಿಮಗೆ ಡೆಫಿನೆಟ್ಲಿ ಎಕ್ಸಾಮ್ ಪಾಸ್ ಆಗಲೇಬೇಕು ಇತ್ತಂದರೆ ಈ ಒಂದು ಪೇಪರ್ ಮೇಲೆ KAS ಪಾಸ್ ಆಗಬೇಕು ಅನ್ನೋರಿಗೆ ಪ್ರಬಂಧದ ಮೇಲೆ, PSI ಪಾಸ್ ಆಗಬೇಕು ಅನ್ನೋರು ಪೇಪರ್ 1 ಮೇಲೆ ಫೋಕಸ್ ಮಾಡಿದರೆ ಮಾತ್ರ ಇದು ಸಾಧ್ಯ ಇದೆ. ಪ್ರತಿದಿನದ ಎಫರ್ಟ್ ಮಾಡಿದಾಗ ಮಾತ್ರ ಸಾಧ್ಯ ಇದೆ ಫ್ರೆಂಡ್ಸ್. ಯಾವಾಗೂ ಒಂದು ತಿಂಗಳು ಮಾಡ್ತೀನಿ, ಒಂದು 15 ದಿನ ಮಾಡ್ತೀನಿ ಎಕ್ಸಾಮ್ ಇದ್ದಾಗ ಅಂದರೆ ಪಾಸ್ ಆಗೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿದೆ ಎಷ್ಟು ಕಾಂಪಿಟೇಷನ್ ಇದೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತ. ಓಕೆ, ನೋಡಿ, ಭಾರತ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ಒಂದು ದೇಶವಾಗಿದೆ. ಇಲ್ಲಿ 18 ವರ್ಷ ತುಂಬಿದ ಎಲ್ಲರೂ ಕೂಡ ಮತದಾನ ಮಾಡಬಹುದು. 21 ವರ್ಷ ಆದವರೆಲ್ಲರೂ ಕೂಡ ಚುನಾವಣೆಗೆ ನಿಲ್ಲಬಹುದು. ಬೇಸಿಕ್ಸ್, ಓಕೆ, ತುಂಬ ಬೇಸಿಕ್ಸಿಂದ ಪ್ರಾರಂಭ ಮಾಡಬಹುದು. ಓಕೆ, ಅಥವಾ ಕೊಟೇಷನಿಂದನೂ ಕೂಡ ನೀವು ಪ್ರಾರಂಭ ಮಾಡಬಹುದು. ಸಮಯಕ್ಕೆ ನಡೆಯುವ ಚುನಾವಣೆಗಳು ಡೆಫಿನೆಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಒಂದು ಹಬ್ಬಗಳಂತೆ ನಮ್ಮ ದೇಶದೊಳಗೆ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಜನರಿಗೆ ಹೆಚ್ಚು ಉಚಿತ ಕೊಡುಗೆಗಳನ್ನು ನೀಡುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಚುನಾವಣಾ ವೆಚ್ಚ ಹೆಚ್ಚಾಗುತ್ತಿದೆ. ಇದು ನೀವು ಕಳೆದ ಕೆಲವು ಚುನಾವಣೆಗಳನ್ನು ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇದರ ಡೇಟಾನೂ ಕೂಡ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್. ಚುನಾವಣಾ ಒಂದು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಉಚಿತ ಕೊಡುಗೆಗಳನ್ನ ಅನೌನ್ಸ್ ಮಾಡ್ತಾರೆ. ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಗೃಹಲಕ್ಷ್ಮಿ, ಶಕ್ತಿ, ಓಕೆ, ಇಷ್ಟೊಂದು ಉಚಿತ ಕೊಡುಗೆಗಳನ್ನ ಕೊಡಲಿಕ್ಕೆ ಎಲ್ಲಿಂದ ದುಡ್ಡು ಬರ್ತವೆ? ಓಕೆ, ಹೀಗಾಗಿ
ಜನರಿಂದಾನೇ ಕಿತ್ಕೊಂಡಿರುವಂಥ ದುಡ್ಡನ್ನು ಜನರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಈ ಉಚಿತ ಕೊಡುಗೆಗಳದ್ದಾಗಿದೆ ಫ್ರೆಂಡ್ಸ್. ಸೊ ಹೀಗಾಗಿ ಚುನಾವಣಾ ವೆಚ್ಚ ಹೆಚ್ಚಾಗ್ತಿದೆ. ಇದರಿಂದ ಚುನಾವಣೆಗಳಲ್ಲಿ ಡೆಫಿನೆಟ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಸೊ ಈಗ ನೋಡಿ, ಯಾರೋ ಒಂದು ಫ್ರೀಬಿನ ಕೊಡ್ತಾರೆ ಅಥವಾ ಜನರಿಗೆ ದುಡ್ಡು ಕೊಡಬೇಕಾಗಿದೆ ಅಂತ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಅನ್ಕೋತಾನೆ ಅಂದರೆ, ಸೊ ಆ ದುಡ್ಡನ್ನು ಅವನು ಎಲ್ಲಿಂದ ಗಳಿಸ್ಬೇಕು? ಓಕೆ, ಅದಕ್ಕೆ ಏನೋ ಅಡ್ಡ ಮಾರ್ಗ ಹಿಡಿಬೇಕು. ಅಡ್ಡ ಮಾರ್ಗದಲ್ಲಿ ದುಡ್ಡನ್ನು ಕೊಡಬೇಕು ಅಂದರೆ ಅಡ್ಡ ಮಾರ್ಗದಿಂದನೇ ದುಡ್ಡನ್ನು ಅರ್ನ್ ಕೂಡ ಮಾಡಬೇಕು. ಸೊ ಹೀಗಾಗಿ ಪಕ್ಷಗಳು ಜನರ ಮತ್ತು ಉದ್ಯಮಿಗಳಿಂದ ಹಣ ಪಡೆಯುತ್ತಿದ್ದಾವೆ. ಸೊ ಈ ಥರ ಹಣ ಪಡೆದು ಆಮೇಲೆ ಚುನಾವಣೆಯಲ್ಲಿ ಗಳಿಸಿದ ನಂತರ ಅವರು ಅಧಿಕಾರಕ್ಕೆ ಬಂದ ನಂತರ ಡೆಫಿನೆಟ್ಲಿ ಪಕ್ಷಗಳು ಹಣ ನೀಡಿದವರಿಗೆ ಕಾನೂನುಗಳನ್ನು ಮೀರಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಕಾನೂನುಗಳನ್ನು ಮೀರಿ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ಅಂದರೆ ಕಾಂಟ್ರಾಕ್ಟ್ ಕೊಡಬೇಕಾಗಿತ್ತಂದರೆ ಕೊಡ್ತಿದ್ದಾರೆ, ಬಿಡ್ ಕರಿಬೇಕಾಗಿದ್ದನ್ನು ಬಿಡ್ ಕರೀದೇನೆ ಡೈರೆಕ್ಟಾಗಿ ಅನೌನ್ಸ್ ಮಾಡ್ತಿದ್ದಾರೆ. ಆಮೇಲೆ ನೋಡಿ, ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಯಾರಿಗೆ ಎಕ್ಸ್ಪೀರಿಯನ್ಸೇ ಇಲ್ವೋ ಫುಡ್ ಡೆಲಿವರಿ ಕಂಪನಿಗೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಕೊಲ್ಯಾಪ್ಸ್ ಕೂಡ ಆಗಿದೆ. ಇಂಥ ಅನೇಕ ಉದಾಹರಣೆಗಳಿರೋದನ್ನು ನಾವು ಕಾಣ್ತೀವಿ. ಸೊ ಅದಕ್ಕೆ ಹಿಂದಿ ಒಳಗೆ ಒಂದು ಮಾತಿದೆ, ತುಮ್ ಚಂದಾ ದೇದೋ ಮೈ ದಂಧಾ ದೂಂಗಾ ಅಂತ ಹೇಳ್ಬಿಟ್ಟು, ಅಂದರೆ ನೀವು ಫಂಡನ್ನು ಕೊಡಿ, ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತ. ಸೊ ಇದು ಆಗ್ತಾ ಇತ್ತು ಫ್ರೆಂಡ್ಸ್. ಸೊ ಹೀಗಾಗಿ ಚುನಾವಣೆಗಳಲ್ಲಿ ಹರಿದಾಡುವ ಅಕ್ರಮ ಹಣವನ್ನು ತಡೀಲಿಕ್ಕೆ ಕೇಂದ್ರ ಸರ್ಕಾರ 2018ರಿಂದ ಚುನಾವಣಾ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಮೂಲಕ ರಾಜಕೀಯ ಪಕ್ಷಗಳಿಗೆ ನೀಡ್ತಾ ಇರುವಂಥ ದೇಣಿಗೆಯನ್ನು, ಅನಾಮಧೇಯ ದೇಣಿಗೆಯನ್ನು ನೀಡುವುದನ್ನು ತಡೆಯುವುದು, ಅಂದರೆ ಈ ಥರ ಗೊತ್ತಿಲ್ಲದೆ ನೀಡುವುದನ್ನು ತಡೆಯುವುದು ಒಂದು ಉದ್ದೇಶ ಆಗಿತ್ತು. ಈ ಯೋಜನೆ ಜಾರಿಗೆ ಬಂದ ಮೇಲೆ ನೋಡಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆ ರಾಜಕೀಯ ಪಕ್ಷಗಳಿಗೆ ನೇರವಾಗಿ ಹಣ ನೀಡುವುದು ಬಂದಾಯಿತು. ಓಕೆ, ಸೊ ಅದರ ಬದಲಾಗಿ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡುವುದರ ಮೂಲಕ ಇವರು ಹಣವನ್ನು ನೀಡುವ ಒಂದು ವ್ಯವಸ್ಥೆಯನ್ನು ತಂದರು ಫ್ರೆಂಡ್ಸ್. ಸೊ ಓಕೆ, ಸೊ ಈ ಯೋಜನೆಯಲ್ಲಿ ನೋಡಿ, ಈ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಏನು ಮಾಡಬೇಕಾಗಿತ್ತು, SBI ಹತ್ರ ಹೋಗಬೇಕಾಗಿತ್ತು. ಸೊ ಅಲ್ಲಿ ಹೋಗಿ 1,000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಅಥವಾ 1 ಕೋಟಿಗೂ ಅಧಿಕ ಹಣದ ಒಂದು ಬಾಂಡ್ಗಳನ್ನು ಖರೀದಿ ಮಾಡಿ ರಾಜಕೀಯ ಪಕ್ಷಗಳಿಗೆ, ಅಂದರೆ ಯಾವ ರಾಜಕೀಯ ಪಕ್ಷಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗಲ್ಲ, ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ. ಹೆಂಗೆ ನೋಂದಾಯಿತ ನೋಡಿ, ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಓಕೆ, ಜನಪ್ರತಿನಿಧಿಗಳ ಕಾಯ್ದೆ 1951ರ ಅಡಿಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ಮಾತ್ರ ಇವರು ದೇಣಿಗೆಯನ್ನು ನೀಡಬಹುದಾಗಿತ್ತು ಫ್ರೆಂಡ್ಸ್. ಈ ದೇಣಿಗೆಯನ್ನು ನೀಡಿದ 15 ದಿನಗಳೊಳಗಾಗಿ ರಾಜಕೀಯ ಪಕ್ಷಗಳು ಆ SBI ಹತ್ರ ಹೋಗಿ ಆ ಹಣವನ್ನು ಕಲೆಕ್ಟ್ ಮಾಡಬೇಕಾಗಿತ್ತು. 15 ದಿನದೊಳಗೆ ಏನಾದರೂ ರಾಜಕೀಯ ಪಕ್ಷಗಳು ಈ ಹಣವನ್ನು ಕಲೆಕ್ಟ್ ತಗೊಳ್ಳಿಲ್ಲ ಅಂದರೆ ಏನಾಗ್ತಿತ್ತು, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಏನಿದೆಯಾ, ಸೊ ಆ ಫಂಡ್ಗೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್, ಆ ಫಂಡ್ಗೆ ಈ ಹಣ ಜಮಾ ಆಗ್ತಿತ್ತು. ಓಕೆ, ಹೀಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಪಕ್ಷ 1%ಗಿಂತ, ಅಂದರೆ ಲೋಕಸಭೆಯಲ್ಲಾಗಿರ್ಬೋದು ಅಥವಾ ರಾಜ್ಯಗಳ ವಿಧಾನಸಭೆಯಲ್ಲಾಗಿರ್ಬೋದು, ಯಾವ ಪಕ್ಷ 1%ಗಿಂತ ಹೆಚ್ಚಿನ ಮತವನ್ನು ಗಳಿಸಿದೆಯೋ ಆ ಪಕ್ಷಕ್ಕೆ, ಸೊ ಯಾರು ಕಂಪ್ನಿ ಅಥವಾ ವ್ಯಕ್ತಿ ಈ ಹಣವನ್ನು ಜಮಾವಣೆ ಮಾಡಬಹುದಾಗಿತ್ತು ಫ್ರೆಂಡ್ಸ್. ಇನ್ನು ಚುನಾವಣಾ ಬಾಂಡ್ಗಳ ಮೂಲಕ ಹಣ ಪಡೆಯಬಹುದಾಗಿತ್ತು. ಈ ಥರ ಚುನಾವಣಾ ಬಾಂಡನ್ನು ಜಾರಿಗೆ ತರಲಾಯಿತು. ಆಮೇಲೆ ನೋಡಿ, ಚುನಾವಣಾ ಬಾಂಡ್ಗಳನ್ನು ಜಾರಿಗೆ ತರಲಿಕ್ಕೆ ಕಾರಣಗಳೇನು ಅಂತ ನಿಮಗೆ ಕೇಳ್ಬೋದು ಫ್ರೆಂಡ್ಸ್. ಓಕೆ, ಅಥವಾ ಚುನಾವಣಾ ಬಾಂಡ್ಗಳು ವರವಾಗಿದ್ದವು ಅಂತ ನಿಮಗೆ ಕೇಳ್ಬೋದು. ಸೊ ಯಾವ ಕಾರಣಕ್ಕಾಗಿ ಚುನಾವಣಾ ಬಾಂಡ್ಗಳನ್ನು ಭಾರತದಲ್ಲಿ ಜಾರಿಗೆ ತರಲಾಯಿತು? ಮೋಸ್ಟ್ ಇಂಪಾರ್ಟೆಂಟ್, ಐ ಹ್ಯಾವ್ ಕ್ರಿಯೇಟೆಡ್ 10 ಪಾಯಿಂಟ್ಸ್. ನೀವು ಈ 10 ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡಿ ನಿಮ್ಮದೇ ಆದಂಥ ಎಕ್ಸ್ಪ್ಲನೇಷನ್ನ ಬರೀಬೇಕು ಫ್ರೆಂಡ್ಸ್. ನಾನಂತೂ ದಾರಿ ತೋರಿಸ್ತಿದ್ದೀನಿ, ಬಟ್ ಇದು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು ಡೇಟಾನ ಆ್ಯಡ್ ಮಾಡ್ಬೋದು. ನಾನು ಮಾಡಿದ್ದೀನಿ ಆಲ್ರೆಡಿ, ಬಟ್ ಅದ್ರ ಜೊತೆಗೆ ನೀವು ಇನ್ನೂ ಮಾಡಿ. ಸೊ ಚೆನ್ನಾಗಿರುವಂಥ ಎಸ್ಸೆನ ಒಂದು ಕಡೆ ಬರೆದಿಟ್ಕೊಂಡ್ರೆ ಈ ಎಸ್ಸೆ ಬೇರೆ ಪ್ರಬಂಧಗಳನ್ನ ಬರಿಬೇಕಾದರೂ ಕೂಡ ನಿಮಗೆ ಪಾಯಿಂಟ್ಸ್ ಬರೀಲಿಕ್ಕೆ ಉಪಯೋಗ ಆಗ್ತವೆ. ನೋಡಿ, ಮೊದಲನೇದಾಗಿ ಯಾಕೆ ಯೋಜನೆಯನ್ನು ಜಾರಿಗೆ ತಂದರು ಫ್ರೆಂಡ್ಸ್? ನಾನು ಮೊದಲೇ ಹೇಳ್ದಂಗೆ ಭ್ರಷ್ಟಾಚಾರವನ್ನು ತಡಿಲಿಕ್ಕೆ. ಚುನಾವಣೆಗಳು, ಈ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಒಂದು ಜೀವಂತಿಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವಂತಿಕೆ ಒಂದು ಸಾಕ್ಷಿಯಾಗಿದ್ದಾವೆ. ಆದರೆ ವರ್ಷದಿಂದ ವರ್ಷಕ್ಕೆ ಈ ಚುನಾವಣಾ ವೆಚ್ಚ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಓಕೆ, ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೊ ಅರೌಂಡ್ 1 ಕೋಟಿಯಿಂದ 5 ಕೋಟಿ ರೂಪಾಯಿವರೆಗೂ ಖರ್ಚಾದರೆ, 1998ರ ಲೋಕಸಭೆ ಚುನಾವಣೆಯಲ್ಲಿ ಬರೋಬ್ಬರಿ ಖರ್ಚಾಗಿದ್ದು 10,000 ಕೋಟಿ. ಓಕೆ, 2019ರ ಒಂದು ಲೋಕಸಭಾ ಚುನಾವಣೆಯಲ್ಲಿ 55ರಿಂದ 60 ಸಾವಿರ ಕೋಟಿ ರೂಪಾಯಿ ಖರ್ಚಾದರೆ,
2024ರ ಒಂದು ಇತ್ತೀಚೆಗೆ ನಡೆದಂಥ ಒಂದು ಚುನಾವಣೆಯಲ್ಲಿ 1,00,000 ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದೆ. ಓಕೆ, ಸೊ 1,00,000 ಕೋಟಿ ಅಂದರೆ ಎಲ್ಲಿಗೆ ಹೋಯ್ತು ನೋಡಿ ಫ್ರೆಂಡ್ಸ್, ಒಂದು ರಾಜ್ಯದ ಬಜೆಟ್ಗಿಂತನೂ ಜಾಸ್ತಿ ಹೋಯಿತು. ಹೀಗೆ ವರ್ಷದಿಂದ ವರ್ಷಕ್ಕೆ ಈ ಹಣ ಖರ್ಚು ಮಾಡೋದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನು ಯಾವ ಥರ ತಡಿಬೇಕು, ಇದನ್ನು ತಡೆಯೋ ಉದ್ದೇಶದಿಂದನೇ ಈ ಒಂದು ಚುನಾವಣಾ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದರು. ನೋಡಿ, ನೀವು ಒಂದು ಈ ಥರ ಬರಿಬೋದು, ಇಲ್ಲಾಂದರೆ ಒಂದು ಡೈಗ್ರಾಮ್ ಕೂಡ ಹಾಕ್ಬೋದು. ಓಕೆ, ಯಾವ ಥರ ಡೈಗ್ರಾಮ್ ನೋಡಿ, 1951ರಲ್ಲಿ ಎಷ್ಟು ಖರ್ಚಾಗಿತ್ತು, 1998ರಲ್ಲಿ ಎಷ್ಟು ಖರ್ಚಾಯಿತು, ಅದು ಆದಮೇಲೆ 2019ರಲ್ಲಿ ಎಷ್ಟು ಖರ್ಚಾಯಿತು, 2024ರಲ್ಲಿ ಎಷ್ಟು ಖರ್ಚಾಯಿತು ಅಂತ ಈ ಥರ ಒಂದು ಗ್ರಾಫ್ನ ಹಾಕಿ, ಸೊ ನೀವು ಒಂದು ಕಡೆಯಿಂದ ಇಯರು, ಇನ್ನೊಂದು ಕಡೆಯಿಂದ ಆಗಿರುವಂಥ ದುಡ್ಡಾಗಿರುವಂಥ ಖರ್ಚು, ಇವುಗಳನ್ನು ಬರೆದು ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಡಿಫ್ರೆಂಟಾಗಿ ಬರೆಯೋದ್ರಿಂದ ನಿಮಗೆ ಹೆಚ್ಚಿಗೆ ಅಂಕಗಳು ಸಿಗ್ತವೆ ಫ್ರೆಂಡ್ಸ್. ಇದನ್ನು ಅದಕ್ಕೆ ಈಗಿಂದನೇ ಕೂತು ದಿನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸೊ ಏನಾದರೂ ಪಾಸ್ ಆಗಲಿಕ್ಕೆ ಚಾನ್ಸ್ ಇದೆ. ಸೊ ಹಾಗೆ ಮೊದಲಿನಂತೆ ಯಾರು ಬೇಕಾದರೂ ರಾಜಕೀಯ ಪಕ್ಷಗಳಿಗೆ ಹಣ ಕೊಡೋದು ನಿಂತು ಹೋಯಿತು. ಸೊ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡುವುದರ ಮೂಲಕನೇ ಹಣ ಕೊಡಬೇಕು ಅಂತ ಕೂಡ ಹೇಳ್ತು. ಸೊ ಡೆಫಿನೆಟ್ಲಿ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ, ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡುವಲ್ಲಿ ಈ ಚುನಾವಣಾ ಬಾಂಡ್ ಯೋಜನೆ ಸಹಾಯ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್, ಚುನಾವಣಾ ಸುಧಾರಣೆ ತರಲು. ನೋಡಿ, ಭಾರತದಲ್ಲಿ 1951-52ರಿಂದ ಮೊದಲ ಬಾರಿಗೆ ಚುನಾವಣೆಗಳು ಏನೋ ನಡೆದಿವೆ. ಬಟ್ ಪ್ರತಿ ಬಾರಿ ಚುನಾವಣೆ ನಡೆದಾಗಲೂ ಕೂಡ ಒಂದಲ್ಲ ಒಂದು ಸುಧಾರಣೆಯನ್ನು ತರಲೇಬೇಕಾಗಿತ್ತು. ಆದ್ದರಿಂದ 2018ರಲ್ಲಿ ಚುನಾವಣೆಯಲ್ಲಿ ಹರಿದಾಡ್ತಾ ಇರುವಂಥ ಹಣವನ್ನು ಏನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಸೊ ದೇಶಾದ್ಯಂತ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಇದು ಕೂಡ ಒಂದು ಚುನಾವಣಾ ಸುಧಾರಣೆಯ ಭಾಗವಾಗಿದೆ. ನೋಡಿ, ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹೊಂದುವುದು ಮತ್ತು ಸಮಯಕ್ಕೆ ತಕ್ಕಂತೆ ಸುಧಾರಣೆಗಳನ್ನು ತರದೇ ಹೋದರೆ ಸೊ ನಾವು ಹಿಂದುಳಿದು ಬಿಡ್ತೀವಿ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ಹೆಚ್ಚು ಜನ ಶಿಕ್ಷಿತರಾದ್ದರಿಂದ ಸರಿ ತಪ್ಪುಗಳ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಚುನಾವಣಾ ಪದ್ಧತಿಯಲ್ಲಿ ಸುಧಾರಣೆ ತರುವುದರಿಂದ ಮಾತ್ರ ಹೆಚ್ಚು ಜನ ಎಲೆಕ್ಷನಲ್ಲಿ ಭಾಗಿಯಾಗ್ಬೋದು. ಈ ವರ್ಷ ನೋಡಿ, ಅರೌಂಡ್ 65% ಜನ ಮಾತ್ರ ವೋಟ್ ಹಾಕಿದ್ದಾರೆ. ಉಳ್ಕಿದವರೆಲ್ಲ ಯಾಕೆ ವೋಟ್ ಹಾಕಿಲ್ಲ, ಅದಕ್ಕೆ ಕಾರಣಗಳೇನು? ಸೊ ಈ ಥರ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಹೆಚ್ಚಿಗೆ ಮಾಡಿದರೆ, ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದರೆ ಡೆಫಿನೆಟ್ಲಿ ಹೆಚ್ಚು ಜನ ಬಂದು ವೋಟ್ ಹಾಕ್ತಾರೆ ಫ್ರೆಂಡ್ಸ್. ಹೆಚ್ಚು ಜನ ಭಾಗಿಯಾಗೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಥರ್ಡ್ ಪಾಯಿಂಟ್ ನೋಡಿ, ಚುನಾವಣೆಯಲ್ಲಿ ಪಾರದರ್ಶಕತೆಯನ್ನು ತರಲು. ಸ್ವತಂತ್ರ ಭಾರತದ 75 ವರ್ಷಗಳ ಇತಿಹಾಸದಲ್ಲಿ ಇವತ್ತಿನವರೆಗೂ ಕೂಡ ಚುನಾವಣೆಗಳು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ನಡೀತಾ ಇರೋದನ್ನು ನಾವು ಕಾಣ್ತೀವಿ. ಸೊ ಆದ್ದರಿಂದ ಪಾರದರ್ಶಕತೆ ಅವಶ್ಯಕತೆ ಇಂದು ತುಂಬ ಇತ್ತು. ರಾಜಕೀಯ ಪಕ್ಷಗಳು ಹೇಳ್ತವೆ, ನೀವು ನಮಗೆ ಹಣ ನೀಡಿ, ನಾವು ನಿಮಗೆ ಕೆಲಸ ನೀಡ್ತೀವಿ ಎಂದು. ಈ ಒಂದು ವ್ಯವಸ್ಥೆ ನಡೀತಾ ಇತ್ತು. ಹೀಗಾಗಿ ರಾಜಕೀಯ ಪಕ್ಷಗಳು ಈ ಒಂದು ಚುನಾವಣೆಯಲ್ಲಿ ಗೆಲ್ಲಲು ಅಡ್ಡ ಮಾರ್ಗಗಳನ್ನು ಹಿಡಿತಾ ಇದ್ರು. ಸೊ ಹಾಗೆ ಚುನಾವಣೆಯಲ್ಲಿ ಗೆಲ್ಲುವುದರ ಮೂಲಕ ದೇಶವನ್ನು ಅವನತಿಯಡೆಗೆ ಒಯ್ಯಲು ಕೂಡ ಒಯ್ಯುವಂಥ ಒಂದು ವ್ಯವಸ್ಥೆಯನ್ನು ಸೃಷ್ಟಿಯಾಗಿತ್ತು. ಅದನ್ನು ತಡೀಲಿಕ್ಕೆ ಅಂತ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು 4ನೇ ಪಾಯಿಂಟ್ ನೋಡಿ, ಈ ಥರ ಪಾಯಿಂಟ್ನ ಹಾಕಬೇಕು, ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ನ ಮಾಡಬೇಕು ಫ್ರೆಂಡ್ಸ್. ಓಕೆ, ಭಾರತದಲ್ಲಿ ಭ್ರಷ್ಟಾಚಾರವು ಬ್ರಿಟಿಷರ ಬರವಣಿಗೆ ಆಗಿದೆ. ಡೆಫಿನೆಟ್ಲಿ ಫ್ರೆಂಡ್ಸ್, ಕಪ್ಪು ಹಣವನ್ನು ತಡೆಯಲಿಕ್ಕೆ ಇವತ್ತು ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಭ್ರಷ್ಟಾಚಾರ ಮಾಡೋದನ್ನು ಬ್ರಿಟಿಷರು ಕಲಿಸೋಗಿದ್ದಾರೆ ಭಾರತೀಯರಿಗೆ. ಸೊ ಅವರು ಒಂದು ಬಳುವಳಿಯಾಗಿ ಕೂಡ ಭ್ರಷ್ಟಾಚಾರ ಇದೆ. ಚುನಾವಣೆಯಲ್ಲಿ ಕಪ್ಪು ಹಣ ಬಳಕೆ ಆಗ್ತಾ ಇರೋದು ಕೂಡ ಒಂದು ದುರಾದೃಷ್ಟ. ದೇಶದ ಅಭಿವೃದ್ಧಿ ಇದರಿಂದ ಕುಂಠಿತ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಅನೇಕ ಜನರು ದೇಶದ ಸಂಪತ್ತನ್ನು ದೋಚಿ ವಿದೇಶಿ ಬ್ಯಾಂಕುಗಳಲ್ಲಿ ಹಣವನ್ನು ಸಂಗ್ರಹಿಸಿರ್ತಿದ್ದಾರೆ. ನಮ್ಮ ದೇಶದಲ್ಲಿ ತೆರಿಗೆಯನ್ನು ಕಟ್ತಾ ಇಲ್ಲ. ಸೊ ಹೀಗಾಗಿ ಕಪ್ಪು ಹಣದ ಕೂಡ ಹೆಚ್ಚು ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಭಾರತದ ವಿಷಯಕ್ಕೆ ಬಂದಾಗೆ ಭಾರತೀಯರು ಏನು ಬಂಗಾರದ ಬೆಂಚ್ ಮೇಲೆ ಕೊಟ್ಟಿದ್ದಾರೆ. ಇಂಡಿಯನ್ಸ್ ಆರ್ ಸಿಟ್ಟಿಂಗ್ ಆನ್ ಗೋಲ್ಡನ್ ಬೆಂಚ್ ವಿತ್ ಎಂಟಿ ಸ್ಟಮಕ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ನಮ್ಮ ದೇಶ ಯಾವ ಥರ ಅಂದರೆ ಒಂದು ಶ್ರೀಮಂತರಿಂದ ಕೂಡಿರುವಂಥ ಬಡ ದೇಶವಾಗಿದೆ. ಸೊ ಇಂಥ ವ್ಯವಸ್ಥೆಯನ್ನು ಹೋಗಿಸಿ ಸೊ ಒಂದು ಈಕ್ವಾಲಿಟಿನ ತರಲಿಕ್ಕೆ ಈ ಒಂದು ಯೋಜನೆಯನ್ನು ತರಲಾಯಿತು ಫ್ರೆಂಡ್ಸ್. ಕಪ್ಪು ಹಣವನ್ನು ತಡೀಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ ಅಂತ ಈ ಒಂದು ಯೋಜನೆಯನ್ನು ತರಲಾಯಿತು. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು ನೋಡಿ, ಭಾರತದಲ್ಲಿ ಇಂದು ಚುನಾವಣೆಗಳು ಪಾರದರ್ಶಕತೆಯಿಂದ ನಡೀತಾ ಇರೋದ್ರಿಂದನೇ ಭಾರತಕ್ಕೆ ಜಗತ್ತಿನಾದ್ಯಂತ ಒಂದು ರೆಸ್ಪೆಕ್ಟ್ ಇರೋದನ್ನು ಕಾಣ್ತೀವಿ. ರಾಜಕೀಯ ಪಕ್ಷಗಳು ಹೆಚ್ಚು ಉಚಿತ ಕೊಡುಗೆಗಳನ್ನು ಕೊಡುವುದರ ಮೂಲಕ ಜನರಿಗೆ ಆಮಿಷವನ್ನು ತೋರಿಸ್ತಿದ್ದಾರೆ. ಇದರ ಮೂಲಕ ಚುನಾವಣೆಗಳಲ್ಲಿ ಮತ ಹಾಕುವಂತೆ ಮಾಡ್ತಾರೆ. ಸೊ ನಂತರ ಅವರು ಚುನಾವಣೆಯಲ್ಲಿ ಗೆದ್ದರೆ ಅವರು ಯಾವತ್ತೂ ಕೂಡ ಬಡವರ ಬಗ್ಗೆ ಮಾತನಾಡುವುದಿಲ್ಲ. ಅದನ್ನೇ ನಾವೀಗ ಆಗ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಹೀಗೆ ದೇಶದ
ಅಭಿವೃದ್ಧಿ ಅವರಿಗೆ ಬೇಕಾಗಿರುವುದಿಲ್ಲ, ಆದರೆ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸುವ ಅವಶ್ಯಕತೆ ಮಾತ್ರ ಸರ್ಕಾರಕ್ಕಿದ್ದರಿಂದ ಈ ಒಂದು ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರು ಮತ್ತು ದುಡ್ಡು ತಗೊಂಡವರು ಇನ್ಫಾರ್ಮೇಷನ್ ಸಿಗಲಿ ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ 6th ಪಾಯಿಂಟ್, ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಹಣ ನೀಡುವುದು. ನೋಡಿ, ಮೊದಲು ಹೆಂಗಿತ್ತು ಅಂತ ಹೇಳಿದ್ದೀನಿ. 2018ಕ್ಕಿಂತ ಮುಂಚೆ ಯಾರು ಬೇಕಾದರೂ, ಯಾವ ಪೊಲಿಟಿಕಲ್ ಪಾರ್ಟಿ ಬೇಕಾದರೂ ಎಷ್ಟು ಬೇಕಾದಷ್ಟು ದುಡ್ಡು ಕೊಡ್ಬೋದಾಗಿತ್ತು. ಕೊಟ್ಟಿದ್ದು ಗೊತ್ತಾಗ್ತಿದ್ದಲ್ಲ, ತೆಗೆದುಕೊಂಡಿದ್ದು ಗೊತ್ತಾಗ್ತಿಲ್ಲ. ಬಟ್ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡುವುದ್ರ ಮೂಲಕ ಯಾರು ದುಡ್ಡನ್ನು ತೆಗೆದುಕೊಳ್ತಾರೋ, ಯಾರು ದುಡ್ಡನ್ನು ಕೊಡ್ತಾರೋ, ಸೊ ಅವರು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಈ ದುಡ್ಡನ್ನು ಕೊಡೋದ್ರಿಂದ 2018ರಿಂದ ಇಲ್ಲಿವರೆಗೂ 20,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ರಾಜಕೀಯ ಪಕ್ಷಗಳಿಗೆ ನೀಡಿದ್ದನ್ನು ಕಾಣ್ತೀವಿ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಹೆಚ್ಚು ಕಡಿಮೆ ಅಂತ ಇಲ್ಲ ಫ್ರೆಂಡ್ಸ್. ಅಫ್ಕೋರ್ಸ್ 2018ರಿಂದ ಇಲ್ಲಿವರೆಗೂ BJP ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಹೆಚ್ಚು ಹಣ ಬಂದಿದ್ದು BJP ಪಕ್ಷಕ್ಕೆ ಬಂದಿದೆ. ಹಂಗಂತ ಉಳುಕಿದ ಪಕ್ಷಗಳಿಗೆ ಬಂದಿಲ್ಲ ಅಂತ ಸೆಕೆಂಡ್ ಹೈಯೆಸ್ಟ್ ಹಣ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಸೊ ಹೀಗೆ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಹಣ ಹೋಗಿದೆ, ಒಂದೇ ಪಕ್ಷಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಸೊ ಈ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹಣ ಹೋಗಿದೆ. ಎಲ್ಲರೂ ಕೂಡ ದುಡ್ಡು ತಗೊಂಡು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತ ತಿಳಿದು ಬಂದಿದ್ದು ಕೂಡ ಈ ಚುನಾವಣಾ ಬಾಂಡ್ ಯೋಜನೆಯಿಂದಾನೇ, ಇಲ್ಲಾಂದರೆ ಗೊತ್ತೇ ಆಗ್ತಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ಈ ಹಣವನ್ನು ನಿಯಂತ್ರಿಸಲಿಕ್ಕೆ ಸಹಕಾರಿ ಆಗ್ತದೆ. ನೆಕ್ಸ್ಟ್ 7th ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್, ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು ಸರ್ಕಾರದ ಭಾಗವಾಗಬಹುದು. ಹೇಗೆ ನೋಡಿ, ನಮ್ಮ ದೇಶದಲ್ಲಿ ಸರ್ಕಾರ ಗಟ್ಟಿ ಇರಲಿ ಅಥವಾ ಇದೇ ಒಂದು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ನಂಬಿಕೆ ಯಾವುದಾದ್ರೂ ಸಂಸ್ಥೆಗೆ, ವ್ಯಕ್ತಿಗೆ ಅಥವಾ ಒಂದು ಕಂಪನಿಗೆ ಇತ್ತು ಅಂದರೆ ಅವರು ಆ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡ್ಬೋದು. ಸೊ ಇದರಿಂದ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ನೊಂದು ಕಡೆಯಿಂದ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಆಮೇಲೆ ಇವತ್ತು ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು, ಜಾಬ್ಸ್ ಕ್ರಿಯೇಟ್ ಮಾಡೋದು ಒಂದು ಚಾಲೆಂಜ್ ಆಗಿದೆ. ಸೊ ಹೀಗೆ ಬಿಸ್ನೆಸ್ ಮ್ಯಾನ್ಗಳು ಬಂದು ಪೊಲಿಟಿಕಲ್ ಪಕ್ಷಗಳಿಗೆ ಡೆಫಿನೆಟ್ಲಿ ಏನು ಹಣವನ್ನು ನೀಡ್ತಾರೋ ಅದರಿಂದ ಅವ್ರು ಏನಾದರೂ ಗೆದ್ದು ಬಂದರೆ ಅಂಥ ಒಂದು ವಿಚಾರ ಶಕ್ತಿ ಉಳ್ಳವರು, ಅವರಿಂದ ಡೆಫಿನೆಟ್ಲಿ ಬಡವರ ಸೇವೆ ಕೂಡ ಆಗುತ್ತೆ, ಇದರಿಂದ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ, ಸಂಘ ಸಂಸ್ಥೆಗಳು ಕೂಡ ಬೆಳೀತವೆ, ಖಾಸಗಿ ಸಂಸ್ಥೆಗಳು ಕೂಡ ಸರ್ಕಾರದ ಭಾಗವಾಗೋದ್ರಿಂದ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳುತ್ತೆ, ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ. ಸೊ ಅದಕ್ಕೂ ಕೂಡ ಇದು ತುಂಬ ಸಹಕಾರಿ ಆಯಿತು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್, ಉಚಿತ ಕೊಡುಗೆಗಳನ್ನು ನಿಯಂತ್ರಿಸಲು. ನೋಡಿ, ಮೊದಲು ಬೇಕಾಬಿಟ್ಟು ಯಾರು ಬೇಕಾದವರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಎಷ್ಟು ಬೇಕಾದಷ್ಟು ದುಡ್ಡು ಕೊಡ್ಬೋದಿತ್ತು. ಸೊ ಇದರಿಂದಂತೂ ಇನ್ನೂ ಉಚಿತ ಕೊಡುಗೆಗಳನ್ನು ಪೊಲಿಟಿಕಲ್ ಪಾರ್ಟಿಗಳು ಹೆಚ್ಚಿಗೆ ಕೊಡೋಕ್ಕೆ ಓಡಾಡ್ತಿದ್ರು. ಸೊ ಬಟ್ ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಯಾವಾಗ ಜಾರಿಗೆ ತಂದರೋ ಅವಾಗಿನಿಂದ ಉಚಿತ ಕೊಡುಗೆಗಳನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಆಗಿದೆ. ಯಾಕಂದರೆ ಯಾವುದೇ ಪೊಲಿಟಿಕಲ್ ಪಕ್ಷ ಏನಿದೆಯೋ ಅವರೇನಾದರೂ ಒಂದು ವೇಳೆ ಹೆಚ್ಚಿಗೆ ಕೊಡುಗೆಗಳನ್ನ ಕೊಡ್ತಿದ್ರೆ ಡೆಫಿನೆಟ್ಲಿ CBI ಆಗಿರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವರು ಕ್ವಶನ್ ಕೇಳ್ತಾರೆ, ಎಲ್ಲಿಂದ ಇಷ್ಟು ದುಡ್ಡು ತರ್ತಿದ್ದೀರಾ ಅಂತ. ಸೊ ಯಾವಾಗ ರಾಜಕೀಯ ಪಕ್ಷಗಳ ಹತ್ರ ಡಾಕ್ಯುಮೆಂಟೇಷನ್ ಇಲ್ವೋ ಅವರು ಹೆದರ್ತಾರೆ. ಹೀಗಾಗಿ ಉಚಿತ ಕೊಡುಗೆಗಳನ್ನು ನಿಯಂತ್ರಿಸಲಿಕ್ಕೂ ಕೂಡ ಈ ಒಂದು ಯೋಜನೆ ಏನಿದೆಯೋ ಡೆಫಿನೆಟ್ಲಿ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ತುಂಬಾ ಸಹಾಯ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಚುನಾವಣೆಯಲ್ಲಿ ಗೆದ್ದರೆ ಅಕ್ಕಿ ಗೋಧಿ ಫ್ರೀ ಕೊಡ್ತೀವಿ, ತಿಂಗಳಿಗೆ ಎಷ್ಟು ದುಡ್ಡು ಕೊಡ್ತೀವಿ, ಸರ್ಕಾರಗಳು ಬೇಕಾಬಿಟ್ಟಿ ಜನರಿಗೆ ಆಮಿಷವನ್ನು ಒಡ್ತಿದ್ದಾವೆ. ಸೊ ಇಂಥ ಒಂದು ವ್ಯವಸ್ಥೆಯಿಂದ ಡೆಫಿನೆಟ್ಲಿ ಮುಂದೆ ಆರ್ಥಿಕತೆ ಮೇಲೆ ತುಂಬಾ ಹೆಚ್ಚು ಪ್ರಭಾವವನ್ನು ಇದು ಬೀರುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ಚುನಾವಣಾ ಬಾಂಡ್ಗಳು ಒಂದು ಯೋಜನೆ ಏನಿದೆಯೋ, ಸೊ ಈ ಯೋಜನೆಗಳನ್ನು ನಿಯಂತ್ರಿಸಲಿಕ್ಕೆ ಅಥವಾ ಚುನಾವಣಾ ವೆಚ್ಚವನ್ನು ನಿಯಂತ್ರಿಸಲಿಕ್ಕೆ ಇದು ತುಂಬ ಸಹಕಾರಿ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ 9th ಪಾಯಿಂಟ್, ಜನರ ನಂಬಿಕೆ ಗಳಿಸಲು. ನೋಡಿ, ಆಲ್ರೆಡಿ ಓನ್ಲಿ 60%, 65% ಜನ ಮಾತ್ರ ವೋಟ್ ಹಾಕ್ತಿದ್ದಾರೆ. ಉಳುಕಿದವ್ರಿಗೆ ಪ್ರಜಾಪ್ರಭುತ್ವದ ಮೇಲೆ ಮತ್ತು ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆ ಹೋಗಿದೆ. ಆದರೆ ಒಂದು ಬಾರಿ ನೀವು ಎಲ್ಲಿಂದ ದುಡ್ಡು ಬರ್ತಾ ಇದೆ, ಎಷ್ಟು ದುಡ್ಡನ್ನು ನಾವು ಖರ್ಚು ಮಾಡಿದ್ದೀವಿ, ಎಷ್ಟು ದುಡ್ಡಿನಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಿಯರ್ ಪಿಕ್ಚರನ್ನು ನೀವು ಜನರಿಗೆ ತೋರಿಸಿದ್ದೇ ಆದರೆ ಭಾರತದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಫಿನೆಟ್ಲಿ ಜನರ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ನು ಕೆಲವೊಂದಿಷ್ಟು ಜನರಂತೂ ಎಲೆಕ್ಷನ್ ವ್ಯವಸ್ಥೆಯಲ್ಲಿ ಏನೂ ಪಾರದರ್ಶಕತೆ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ಸೊ ಇವುಗಳನ್ನು ಹೋಗಲಾಡಿಸುವ ಅವಶ್ಯಕತೆ ಇತ್ತು, ಅದಕ್ಕೆ ಪಾರದರ್ಶಕತೆ ತರುವ ಅವಶ್ಯಕತೆ ಇತ್ತು. ಪಾರದರ್ಶಕತೆ ತರುವ ಉದ್ದೇಶದಿಂದನೇ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಅಥವಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಈ ಥರ ನೀವು ಒಂದು ಪಾಯಿಂಟನ್ನು ಬರೆದು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 10th ಪಾಯಿಂಟ್, ಆರ್ಥಿಕ ಅಭಿವೃದ್ಧಿ ಸಾಧಿಸಲು. ನೋಡಿ, ಒಂದು ಬಾರಿ ಯಾರು ಅಭಿವೃದ್ಧಿ ಕಡೆಗೆ ಇರ್ತಾರೆ ಅವರು ಎಲೆಕ್ಷನಲ್ಲಿ ಗೆದ್ದರೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗುತ್ತೆ. ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ
ಚುನಾವಣೆಗಳಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತವೆ. ಓಕೆ, ನೀವು ಇದೇ ಥರನೇ ಬರಿಬೋದು ಫ್ರೆಂಡ್ಸ್. ಸೊ ದೇಶ ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಲು ಚುನಾವಣೆಗಳಲ್ಲಿ ಪಾರದರ್ಶಕತೆ ತರುವಂಥ ಅವಶ್ಯಕತೆ 21ನೇ ಶತಮಾನದಲ್ಲಿ ತುಂಬ ಇದೆ. ಯಾಕಂದರೆ ಚುನಾವಣಾ ಬಾಂಡ್ಗಳಿಂದ ಒಟ್ಟು ಹಣದ ಲೆಕ್ಕ ಸಿಗುವುದರಿಂದ ಮುಂದೆ ಸರ್ಕಾರ ಮಾಡುವ ಯೋಜನೆಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ನೀಡಬಹುದು. ಆಮೇಲೆ ನಾವು ಭ್ರಷ್ಟಾಚಾರವನ್ನು ಮಾಡ್ತಾ ಇಲ್ಲ, ದೇಶದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಅಂತ ರಾಜಕೀಯ ಪಕ್ಷಗಳು ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಈ ಥರ ನೀವು 10 ಪಾಯಿಂಟ್ಗಳನ್ನು ಬರಿಬೋದು. ಸೊ ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಆಮೇಲೆ ಸರ್ ಇದು ಎಲ್ಲಿ ಸಿಗ್ತವೆ ಅಂದರೆ ನೋಡಿ, ಇದು ಸಿಗ್ತವೆ ಅಂತ ಏನಿಲ್ಲ. ಸೊ ನೀವು ಕ್ರಿಯೇಟ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ಪಾಯಿಂಟ್ಸ್ಗಳನ್ನ ಏನು ನಾನು ಇಲ್ಲಿ ಬರೆದಿದ್ದೀನಿ ಇವುಗಳನ್ನು ಸೊ ಕ್ರಿಯೇಟ್ ಮಾಡಿದ್ದು ಅಂದರೆ ವಿಚಾರ ಮಾಡಿ ನಾನೇ ಬರೆದಿರುವಂಥದ್ದು. ಇಂಥವೇ ಅನೇಕ ಪ್ರಬಂಧಗಳನ್ನು ನಿಮಗೆ ಬೇರೆ ಎಲ್ಲೂ ಸಿಗದೇ ಇರುವಂಥ ಪ್ರಬಂಧಗಳು ನಮ್ಮ ಒಂದು ಎಸ್ಸೆ ಪುಸ್ತಕದಲ್ಲಿ ಸಿಗ್ತವೆ. ಆದ್ದರಿಂದ ಆ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಯಾರೂ ಕೂಡ ಮರಿಬೇಡ್ರಿ. ಯಾರು ತಗೊಳ್ಳೋರಿದ್ದೀರೋ ನೀವು ನನ್ನ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸ್ಬೋದು ಫ್ರೆಂಡ್ಸ್. 7892086178 ಇದು ನನ್ನ ಮೊಬೈಲ್ ನಂಬರ್ ಆಗಿದೆ. ಇದಕ್ಕೆ ನೀವು ಅಡ್ರೆಸ್ಸನ್ನು ಕಳಿಸ್ಬೋದು, ಪುಸ್ತಕವನ್ನು ಖರೀದಿ ಮಾಡ್ಬೋದು. ಸೊ ನಾವು ಪೋಸ್ಟ್ ಆಫೀಸ್ ಮೂಲಕ ನಿಮಗೆ ಪುಸ್ತಕವನ್ನು ತಲುಪಿಸ್ತೀವಿ. ಇನ್ನು ಈ ಚುನಾವಣಾ ಬಾಂಡ್ಗಳಿಂದಾದ ಅನಾನುಕೂಲಗಳೇನು? ನಾನು ಇಲ್ಲಿವರೆಗೂ ಅನುಕೂಲಗಳನ್ನು ಹೇಳಿದ್ದೀನಿ. ಇನ್ನು ಅನಾನುಕೂಲಗಳೇನು? ಮೊದಲನೇದಾಗಿ ಪಾರದರ್ಶಕತೆಯ ಕೊರತೆ. ನೋಡಿ, ಇವ್ಕೂರನ್ನ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಅನುಕೂಲಗಳನ್ನು ಎಕ್ಸ್ಪ್ಲೇನ್ ಮಾಡಿದಿರಿ. ಪಾಸಿಟಿವ್ ಪಾಯಿಂಟ್ಸ್ನ ಜಾಸ್ತಿ ಬರೀರಿ, ಪಾಸಿಟಿವ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿ, ನೆಗೆಟಿವ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ನಾನಂತೂ ನಿಮಗೆ ಹೇಳಬೇಕಾದ್ರೆ ತಿಳಿಸಿ ಹೇಳ್ತೀನಿ ಫ್ರೆಂಡ್ಸ್. ಪಾರದರ್ಶಕತೆ ಕೊರತೆ ಇತ್ತು. ಏನು ಪಾರದರ್ಶಕತೆ ಕೊರತೆ ಇತ್ತು ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಏನಿದೆಯೋ ಅದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ರೈಟ್ ಆರ್ಟಿಕಲ್ 19 ಅಡಿಯಲ್ಲಿ ಬರೋದ್ರಿಂದ, ಸೊ ರೈಟ್ ಟು ಇನ್ಫಾರ್ಮೇಷನ್ ಅಡಿಯಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವ ರಾಜಕೀಯ ಪಕ್ಷಕ್ಕೆ ಯಾವ ವ್ಯಕ್ತಿ ಅಥವಾ ಕಂಪನಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳಿದುಕೊಳ್ಳುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಾದಂಥ ಈ ದೇಶದ ಪ್ರಜೆಗೆ ಇದೆ. ಆದರೆ ಈ ಯೋಜನೆ ಅಡಿಯಲ್ಲಿ ಒಂದು ಪ್ರಾವಿಷನ್ನ ಮಾಡಲಾಗಿತ್ತು, ಯಾರಿಗೂ ಈ ಇನ್ಫಾರ್ಮೇಷನನ್ನು ಕೊಡಂಗಿಲ್ಲ. ಓನ್ಲಿ ಇನ್ನು ಸುಪ್ರೀಂ ಕೋರ್ಟ್ ಕೇಳ್ತು ಅಂದರೆ ಇನ್ಫಾರ್ಮೇಷನ್ ಕೊಡಬೇಕು. ಓಕೆ, ಸೊ ಇಲ್ಲ ಅಂದರೆ ರಾಜಕೀಯ ಪಕ್ಷಗಳು ಕೇಳಿದರೆ ಆ ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಇತ್ತು ಫ್ರೆಂಡ್ಸ್. ಅಂದರೆ ಓನ್ಲಿ ಕೋರ್ಟ್ ಕೇಳಿದರೆ ಮಾತ್ರ ಈ ಇನ್ಫಾರ್ಮೇಷನನ್ನು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು, ಯಾವಾಗ ಕೊಟ್ಟರು ಅಂತ ಹೇಳುವಂಥ ಒಂದು ಪ್ರಾವಿಷನನ್ನು ಈ ಯೋಜನೆ ಜಾರಿಗೆ ತರೋಕ್ಕಿಂತ ಮುಂಚೆನೇ ತಂದಂಥ ಬದಲಾವಣೆ. ಅಂದರೆ ಡೆಫಿನೆಟ್ಲಿ ಇಲ್ಲಿ ಪಾರದರ್ಶಕತೆ ಕೊರತೆ ಇತ್ತು, ಹೌದಲ್ವಾ? ಸೊ ಮಾಹಿತಿ ಕೇಳುವಂಥ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಬಟ್ ಈ ಯೋಜನೆ ತರುವುದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಹೇಳಿದೆ ಇಲ್ಲಿ ಯಾರೂ ಕೂಡ ಇನ್ಫಾರ್ಮೇಷನ್ ಅಥವಾ ಮಾಹಿತಿಯನ್ನು ಕೇಳಂಗಿಲ್ಲ ಅಂತ. ಇದು ತಪ್ಪಾಗಿತ್ತು ಫ್ರೆಂಡ್ಸ್. ಎರಡನೇ ಪಾರದರ್ಶಕತೆ ಸಮಸ್ಯೆ ಏನು ಅಂದರೆ ನೋಡಿ, ನಮ್ಮ ದೇಶದಲ್ಲಿ ಬಾಂಡ್ಗಳನ್ನು ಕೊಡುವಂಥ ಅಧಿಕಾರ, ಬಾಂಡ್ಗಳನ್ನು ಇಶ್ಯೂ ಮಾಡುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಮಾತ್ರ ಇದೆ. ಬಾಂಡ್ಗಳನ್ನು ಇಶ್ಯೂ ಮಾಡುವಂಥ ಅಧಿಕಾರ RBIಗೆ ಮಾತ್ರ ಇದೆ. ಯಾವಾಗ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಿತ್ತೋ, ಸೊ ಆವಾಗ RBIಗೆ ಇದ್ರ ಬಗ್ಗೆ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. RBI 3 ತಿಂಗಳು ಟೈಮ್ ತಗೊಂಡು ಈ ಒಂದು ವಿಷಯವನ್ನು ಕುರಿತು ಸ್ಟಡಿ ಮಾಡಿತ್ತು, ರಿಪೋರ್ಟ್ ಕೂಡ ಕೊಟ್ಟಿತ್ತು. ಬಟ್ ರಿಪೋರ್ಟ್ನಲ್ಲಿ ಏನು ಹೇಳಿತ್ತು ಅಂದರೆ ಈ ಯೋಜನೆಯನ್ನು ತರಬೇಡ್ರಿ, ಇದರಿಂದ ಸಮಸ್ಯೆ ಆಗುತ್ತೆ, ನಾವಂತೂ ಬಾಂಡ್ ಕೊಡೋಂಗಿಲ್ಲ ಅಂತ ಹೇಳಿತ್ತು. ಎರಡನೇ ಮಿಸ್ಟೇಕ್ ಇದು. ಮೂರನೇದೇನು ಅಂದರೆ ನೋಡಿ, ಕಾಮನ್ ಪೀಪಲ್ ಆದಂಥ ನಾವು ಪ್ರತಿಯೊಂದು ವಸ್ತುವನ್ನು ಕೂಡ ಖರೀದಿ ಮಾಡಿದರೂ ಕೂಡ ನಾವು ಟ್ಯಾಕ್ಸ್ನ ಪೇ ಮಾಡ್ತೀವಿ. ಒಂದು ಪೆನ್ನನ್ನು ಖರೀದಿ ಮಾಡಿದರೂ ಕೂಡ ನಾವು ಟ್ಯಾಕ್ಸನ್ನು ಕಟ್ತೀವಿ ಫ್ರೆಂಡ್ಸ್. ಬಟ್ ಈ ಒಂದು ಯೋಜನೆ ಜಾರಿಗೆ ತರೋಕ್ಕಿಂತ ಮುಂಚೆ ರೂಲ್ಸ್ ಏನು ಮಾಡಲಾಗಿದೆ ಅಂದರೆ ಪೊಲಿಟಿಕಲ್ ಪಕ್ಷಗಳಿಗೆ ಎಷ್ಟೇ 1000 ಕೋಟಿ ರೂಪಾಯಿ ದೇಣಿಗೆ ಬಂದರೂ ಕೂಡ ಅವರು ತೆರಿಗೆಯನ್ನು ಕಟ್ಟಂಗಿಲ್ಲ, ತೆರಿಗೆಯನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ರೂಲ್ಸನ್ನು ಮಾಡಿದ್ದು. ನೋಡಿ, ಈ 3 ವಿಷಯಗಳು ಪಾರದರ್ಶಕತೆ ಕೊರತೆ ಬರಲಿಕ್ಕೆ ಸಾಧ್ಯ ಆಗಿದ್ದು. ತೆರಿಗೆ ರಾಜಕೀಯ ಪಕ್ಷಗಳು 20,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ತಗೊಂಡಿದ್ದಾರೆ ಅಂದರೆ ಇವ್ರಿಗೆ ಯಾಕೆ ತೆರಿಗೆಯಿಂದ ಹೊರಗಿಡಬೇಕು ಅನ್ನುವಂಥ ಪ್ರಶ್ನೆ ಅನೇಕರದಾಗಿದೆ ಫ್ರೆಂಡ್ಸ್. ಇನ್ನು ಕಪ್ಪು ಹಣದ ವರ್ಗಾವಣೆ ಹೆಚ್ಚಾಗಿದ್ದು. ಡೆಫಿನೆಟ್ಲಿ ಫ್ರೆಂಡ್ಸ್, ಈ ಒಂದು ಯೋಜನೆಯನ್ನು ಮಾಡುವ ಉದ್ದೇಶ ಕಪ್ಪು ಹಣವನ್ನು ತಡೆಯೋದಾಗಿತ್ತು. ಬಟ್ ಇದು ಬಂದಾಗಿಂದ ಕಪ್ಪು ಹಣದ ವರ್ಗಾವಣೆ ಹೆಚ್ಚಾಗಿದೆ. ಯಾಕಂದರೆ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಯಾರಿಗೂ ಕೊಡದೇ ಇರೋದಕ್ಕೆ ಕಾರಣ ಈ ಕಪ್ಪು ಹಣದ ಹರಿದಾಡಿಕೆ ಹೆಚ್ಚಾಗಿದೆ. ಕಪ್ಪು ಹಣವನ್ನು ಒಯ್ದು ರಾಜಕೀಯ ಪಕ್ಷಗಳು
ಅದನ್ನು ವೈಟ್ ಮನಿ ಮಾಡಿ ಈ ಇಂಡಸ್ಟ್ರಿಯಲಿಸ್ಟ್ಗೆ ಕೊಡ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಪ್ರಜಾಪ್ರಭುತ್ವದ ತತ್ವಗಳ ಪಾಲನೆ ಮಾಡದೇ ಇರೋದು, ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಏನು ಬದಲಾವಣೆ ಆಗ್ತಿದೆ ಏನಾಗ್ತಿದೆ ಅಂತ ಹೇಳಬೇಕು, ಎಲೆಕ್ಷನ್ ಕಮಿಷನ್ ಹೇಳಬೇಕು, ಆಮೇಲೆ ಸರ್ಕಾರ ಹೇಳಬೇಕು. ಬಟ್ ಇಲ್ಲಿ ಒಂದು ಪ್ರಜಾಪ್ರಭುತ್ವದ ತತ್ವಗಳ ಪಾಲನೆ ಆಗದೇ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಮೂಲಭೂತ ಹಕ್ಕಾದ ಮಾಹಿತಿ ಹಕ್ಕನ್ನು ಉಲ್ಲಂಘನೆ ಮಾಡಿದ್ದನ್ನು ಕಾಣ್ತೀವಿ. ಅದು ಆದಮೇಲೆ ತೆರಿಗೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದನ್ನು ಕಾಣ್ತೀವಿ. ಅದು ಆದಮೇಲೆ ಸಂವಿಧಾನಕ್ಕೆ ವಿರೋಧವಾಗಿದೆ. ಡೆಫಿನೆಟ್ಲಿ ಮೂಲಭೂತ ಹಕ್ಕನ್ನು ಇದು ವೈಲೇಷನ್ ಮಾಡುತ್ತೆ ಅಂದರೆ ಇದು ಸಂವಿಧಾನಕ್ಕೂ ವಿರೋಧವಾಗಿದೆ. ಸೊ ಈ ದೇಶದೊಳಗೆ ಭ್ರಷ್ಟಾಚಾರವನ್ನು ತಡೆಗಟ್ಟೋದು ಸೊ ಸರ್ಕಾರದ ಒಂದು ಕಾರ್ಯವಾಗಿದೆ. ಬಟ್ ಇಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ ಫ್ರೆಂಡ್ಸ್. ಸೊ ಹೀಗೆ ನೀವು ಆದಂಥ ಅನಾನುಕೂಲಗಳನ್ನು ಜಸ್ಟ್ ಪಾಯಿಂಟ್ಗಳಲ್ಲಿ ಬರಿಬೋದು. ನೀವು KASಗೂ ಇದನ್ನು ಪ್ರಬಂಧ ಪ್ರಿಪೇರ್ ಮಾಡ್ಬೋದು, PSIಗೂ ಪ್ರಿಪೇರ್ ಮಾಡ್ಬೋದು. ಬೇರೆ ಯಾವುದೇ ಎಕ್ಸಾಮಲ್ಲಿ ನಿಮಗೆ ಪ್ರಬಂಧ ಕೇಳ್ತಾರೆ ಅಂದರೆ ಈ ಇನ್ಫಾರ್ಮೇಷನನ್ನು ನೀವು ಅಲ್ಲಿ ಉಪಯೋಗ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಕಮ್ ಟು ಕನ್ಕ್ಲೂಷನ್ ನೋಡಿ, ಚುನಾವಣಾ ಬಾಂಡ್ ಯೋಜನೆಯನ್ನು ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶದಿಂದ ಜಾರಿಗೆ ತರಲಾಯಿತು. ಇಲ್ಲಿ ನೀವು ಕನ್ಕ್ಲೂಷನಲ್ಲಿ ಪಾಸಿಟಿವನ್ನೇ ಬರಿಬೇಕು ಫ್ರೆಂಡ್ಸ್. ಯಾವಾಗ ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಸುಪ್ರೀಂ ಕೋರ್ಟ್ ಹೇಳಿದ್ದು SBIದವ್ರಿಗೆ ನೀವು ಯಾವ್ಯಾವ ವ್ಯಕ್ತಿ ಯಾವ ಪಕ್ಷಗಳಿಗೆ ಎಷ್ಟು ಹಣ ಕೊಟ್ಟಿದ್ದಾನೆ ಅನ್ನುವಂಥ ಇನ್ಫಾರ್ಮೇಷನ್ನ ಕೊಡಿ ಅಂದರೆ, ಸೊ ಅಲ್ಲಿ ಈ SBI ಮ್ಯಾನೇಜರ್ ಹೇಳ್ತಾರೆ 3 ತಿಂಗಳವರೆಗೂ ನಮ್ಗೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು. ಅಂದರೆ 3 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ನೇ ಮುಗಿದೋಗುತ್ತೆ, ಯಾರು ನಮ್ಮನ್ನು ಕೇಳೋದಿಲ್ಲ ಅಂತ. ನೋಡಿ ಯಾವ ಥರ ಬೇಜವಾಬ್ದಾರಿತನದಿಂದ ಇವ್ರು ಮಾತಾಡ್ತಾರೆ. ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವ್ರಿಗೆ ಸಿಟ್ಟು ಬಂದು ಅವ್ರು ಹೇಳಿದ್ದು 24 ತಾಸು ಒಳಗೆ ನೀವೇನಾದರೂ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ ಅಂತ. ಅದು ಆದಮೇಲೆ SBI ಇನ್ಫಾರ್ಮೇಷನ್ ಸುಪ್ರೀಂ ಕೋರ್ಟ್ಗೆ ಕೊಡ್ತು. ಸೊ ಕೊಟ್ಟಾಗಲೂ ಏನು ಪ್ರಾಬ್ಲಮ್ ಆಯಿತು ಅಂದರೆ ನೋಡಿ, ಒಂದು ಲಿಸ್ಟನ್ನು ಕೊಟ್ಟಿದೆ SBI ಯಾರು ದುಡ್ಡು ಕೊಟ್ಟರು ಅಂತ, ಯಾರು ಎಷ್ಟು ದುಡ್ಡು ಕೊಟ್ಟರು ಅಂತ. ಅಂದರೆ ಫಾರ್ ಎಕ್ಸಾಂಪಲ್ A ಅನ್ನುವಂಥ ಕಂಪ್ನಿ 1000 ಕೋಟಿ ಕೊಟ್ಟಿದೆ ಅಂತ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇನ್ಫಾರ್ಮೇಷನಲ್ಲಿ ಪೊಲಿಟಿಕಲ್ ಪಾರ್ಟಿ ಯಾವ ರಾಜಕೀಯ ಪಕ್ಷ ಎಷ್ಟು ದುಡ್ಡನ್ನು ತೆಗೆದುಕೊಂಡಿದೆ. ಫಾರ್ ಎಕ್ಸಾಂಪಲ್ BJP ಪಕ್ಷ 6000 ಕೋಟಿ ತೊಗೊಂಡಿದೆ ಅಥವಾ 16,000 ಕೋಟಿ ತೊಗೊಂಡಿದೆ. ಈ ಥರ ಒಂದು ಲಿಸ್ಟನ್ನು ಕೊಟ್ಟಿದೆ. ಈ ಥರ ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅಂತ ಒಂದು ಲಿಸ್ಟನ್ನು ಕೊಟ್ಟಿದೆ. ಬಟ್ SBIಗೆ ಮತ್ತೆ RBI ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ಕೊಡಿ ಅಂತ. ಬಟ್ ಅದಕ್ಕೆ ಇನ್ಫಾರ್ಮೇಷನನ್ನು ಕೊಟ್ಟಿಲ್ಲ ಫ್ರೆಂಡ್ಸ್. ಓಕೆ, ಇನ್ನೂವರೆಗೆ ಆದರೂ ಈ ಇನ್ಫಾರ್ಮೇಷನ್ ಹೊರಗೆ ಬಿದ್ದಿಲ್ಲ. ಸೊ ಅಂದರೆ ಡೆಫಿನೆಟ್ಲಿ ಇಲ್ಲಿ ಪಾರದರ್ಶಕತೆ ಇಲ್ಲದೆ ಇರೋದನ್ನು ನಾವು ಕಾಣ್ತೀವಿ. ಬಟ್ ಪಾರದರ್ಶಕತೆ ತರುವ ಉದ್ದೇಶದಿಂದ ಇದನ್ನು ಜಾರಿಗೆ ಮಾಡಿದ್ದನ್ನು ಕಾಣ್ತೀವಿ. ಬಟ್ ಅಟ್ಲೀಸ್ಟ್ 20,000 ಕೋಟಿ ಆದರೂ ದುಡ್ಡು ಹರಿದಾಡಿದೆ ಅಂತ ಆದರೂ ಗೊತ್ತಾಯ್ತಾ. ಲೆಟ್ಸ್ ಬಿ ಹ್ಯಾಪಿ ಫಾರ್ ದ್ಯಾಟ್ ಗೈಸ್. ಓಕೆ, ಸೊ ಆ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ಐತಿಹಾಸಿಕ ನಿರ್ಧಾರವೇ ಆಗಿದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಿಕ ಹಕ್ಕುಗಳ ಬಗ್ಗೆ ಮತ್ತು ಮೌಲ್ಯಗಳನ್ನು ಎತ್ತಿ ಹಿಡಿಯೋದರಲ್ಲಿ ಸುಪ್ರೀಂ ಕೋರ್ಟ್ ಡೆಫಿನೆಟ್ಲಿ ಬಹಳ ಮುಖ್ಯ ಪಾತ್ರವನ್ನು ನಿಭಾಯಿಸಿದೆ ಫ್ರೆಂಡ್ಸ್. ಈ ತೀರ್ಪು ಚುನಾವಣಾ ಬಾಂಡ್ಗಳ ಯೋಜನೆಯನ್ನು ಅಸಂವಿಧಾನಿಕ ಅಂತ ಕೂಡ ಡಿಕ್ಲೇರ್ ಮಾಡ್ತು. ಯಾಕೆ ಅಸಂವಿಧಾನಿಕ ಅಂತ ಅಂದರೆ ಮಾಹಿತಿ ಹಕ್ಕು ಮತ್ತು ಸಮಾನತೆ ತತ್ವಕ್ಕೆ ಈ ಚುನಾವಣಾ ಸುಧಾರಣೆಯನ್ನು ಉಲ್ಲಂಘಿಸಿದೆ ಅಂತ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಹೇಳ್ತು ಫ್ರೆಂಡ್ಸ್. ಒಂದನೇದು ಮಾಹಿತಿಯನ್ನು ಕೊಡ್ತಾ ಇಲ್ಲ, ಎರಡನೇದು ಸಮಾನತೆಯನ್ನು ತರುವಂಥ ಉದ್ದೇಶಕ್ಕೆ ಅಂತ ಹೇಳಿದೆ. ಬಟ್ ಓನ್ಲಿ ಕೆಲವೊಂದು ಪಕ್ಷಗಳಿಗೆ ಮಾತ್ರ ಹೆಚ್ಚು ಹಣ ಹೋಗಿದೆ, ಇನ್ನು ಕೆಲವೊಂದು ಪಕ್ಷಗಳಿಗೆ ಹಣ ಹೋಗಿಲ್ಲ. ಸೊ ತುಂಬ ಕಡಿಮೆ ಹಣ ಹೋಗಿದೆ, ಬಟ್ ಪಕ್ಷಗಳಿಗೆ ಹಣ ಅಂತೂ ಹೋಗಿದೆ ಫ್ರೆಂಡ್ಸ್. ಹೀಗೆ ಜಗತ್ತಿನಲ್ಲಿ ಯಾವುದೇ ಪರಿಪೂರ್ಣವಾದಂಥ ರಾಜಕೀಯ ವ್ಯವಸ್ಥೆ ಎಂಬುದು ಇಲ್ಲ ಅನ್ನೋದು ಕೂಡ ಕೇಂದ್ರ ಸರ್ಕಾರದ ವಾದವಾಗಿದೆ. ವ್ಯವಸ್ಥೆಯಲ್ಲಿರುವಂಥ ಸಮಸ್ಯೆಗಳನ್ನು ಪೂರ್ತಿ ತೆಗೆದುಹಾಕೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಾಲಕ್ಕೆ ಸುಧಾರಣೆಗಳನ್ನು ತರಬೇಕು. ನೋಡಿ, ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ಸ್ಕೀಮನ್ನು ಬ್ಯಾನ್ ಮಾಡಬೇಕು ಅಂತ ಏನು ಹೇಳಿದೆ. ಆದರೆ ಮುಂದೆ ಯಾವ ಥರ ರಾಜಕೀಯ ಪಕ್ಷಗಳಿಗೆ ದುಡ್ಡು ಕೊಡೋದಾದರೆ ಯಾವ ತರಹ ದುಡ್ಡನ್ನು ಕೊಡ್ಬೋದು ಅಂತ ಹೇಳಿಲ್ಲ. ಇದು ಕೂಡ ಒಂದು ಸಮಸ್ಯೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಇದಕ್ಕೆ ಒಂದು ನಾವು ಪರಿಹಾರವನ್ನು ಹುಡುಕಬೇಕಾಗಿದೆ. ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್ ಬ್ಯಾನ್ ಮಾಡೋದೇನೋ ಬ್ಯಾನ್ ಮಾಡಿದೆ ಸುಪ್ರೀಂ ಕೋರ್ಟ್, ದ್ಯಾಟ್ಸ್ ಫೈನ್. ಬಟ್ ಮುಂದೆ ಯಾವ ಥರ ನಾವು ದುಡ್ಡನ್ನು ಕೊಡ್ಬೋದು ರಾಜಕೀಯ ಪಕ್ಷಕ್ಕೆ? ಹಾಗಂದರೆ ರಾಜಕೀಯ ಪಕ್ಷಕ್ಕೆ ದುಡ್ಡೇ ಕೊಡಬಾರ್ದು ಅಂತ ಹೇಳ್ತೀರಾ? ನೋ,
ಇದು ಅಮೆರಿಕಾದೊಳಗೂ ಇದೆ, ಬ್ರಿಟನ್ ಒಳಗೂ ಇದೆ, ಎಲ್ಲ ದೇಶದೊಳಗೂ ಚಾಲ್ತಿಯಲ್ಲಿರುವಂಥ ಒಂದು ವ್ಯವಸ್ಥೆಯಾಗಿದೆ. ರಾಜಕೀಯ ಪಕ್ಷಗಳಿಗೆ ಬಿಸ್ನೆಸ್ ಮ್ಯಾನ್ಗಳು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ದುಡ್ಡಂತೂ ಕೊಡ್ತಿದ್ದಾರೆ, ಬಟ್ ಇಲ್ಲಿ ಪಾರದರ್ಶಕತೆ ತರುವಂಥ ಅವಶ್ಯಕತೆ ಇದೆ. ಸೊ ಆದ್ದರಿಂದ ನನಗನ್ಸುತ್ತೆ ಚುನಾವಣಾ ಬಾಂಡ್ ಯೋಜನೆಗಳಲ್ಲಿ ಬದಲಾವಣೆ ತರಬೇಕು ಮತ್ತು ಇದನ್ನು ಮುಂದುವರಿಸಬೇಕು. ಇಲ್ಲವಾದಲ್ಲಿ ಬೇರೆ ಯಾವುದೋ ಒಂದು ಯೋಜನೆಯನ್ನಾದರೂ ಜಾರಿಗೆ ತರಬೇಕು. ಸೊ ಒಂದು ಸರ್ತಿ ಕೋರ್ಟ್ ಹೇಳಿದೆ ಅಂತ ಯಾರೂ ಕೂಡ ಈ ಒಂದು ಚುನಾವಣಾ ಫಂಡಿಂಗ್ ಏನು ಮಾಡ್ತಾರೆ ಇದು ನಿಂತು ಹೋಗುತ್ತೆ ಅಂತಲ್ಲ. ಸೊ ಪ್ರಜಾಪ್ರಭುತ್ವಕ್ಕೆ ಡೆಫಿನೆಟ್ಲಿ ಇಂಥ ಸವಾಲುಗಳು ಬಂದು ಒದಗೋದು ಸರ್ವೇ ಸಾಮಾನ್ಯವಾಗಿದೆ. ಬಟ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದಾಗ ಐತ್ಲಾ ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ನೋ ಡೌಟ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಪರ್ಫೆಕ್ಟ್ ಆಗಿಲ್ಲದೆ ಇರ್ಬೋದು, ಆದರೆ ಬೆಟರ್ ದೆನ್ ಎನಿ ಅದರ್ ಸಿಸ್ಟಮ್, ಯಾವುದೇ ಒಂದು ವ್ಯವಸ್ಥೆಗಿಂತನೂ ಇದೇ ಒಂದು ವ್ಯವಸ್ಥೆ ಉತ್ತಮವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದನೇ ಜಗತ್ತಿನ ಬಹುತೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೀವಿ. ಸೊ ಹೀಗೆ ನೀವು ಈ ಪಾಯಿಂಟ್ಗಳನ್ನು ಬರೆದು, ಸೊ ಒಂದಲ್ಲ ಒಂದು ವ್ಯವಸ್ಥೆಯಿಂದ ಆಗ್ತಾ ಇರುವಂಥ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೋಬೋದು. ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಉದ್ದೇಶದಿಂದನೇ ಈ ಚುನಾವಣಾ ಬಾಂಡ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಸೊ ಇದರಿಂದ ಮಾತ್ರ ನಮಗೆ ಯಾವ ಪಕ್ಷಗಳಿಗೆ ಎಷ್ಟು ಹಣ ಹೋಗಿದೆ ಎಂದು ತಿಳಿದು ಬಂದಿದೆ ಅಂತ ನೀವು ಹೀಗೆ ಪಾಸಿಟಿವ್ ಮತ್ತು ನೆಗೆಟಿವನ್ನು ಬರಿಬೋದು ಫ್ರೆಂಡ್ಸ್. ಇನ್ನು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಚುನಾವಣಾ ಬಾಂಡ್ಗಳ ಮೂಲಕ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಮೆನ್ಷನ್ ಮಾಡ್ಬೋದು. ಬಟ್ ಮೋರ್ ದೆನ್ ದ್ಯಾಟ್ ಈ ಪಾಯಿಂಟ್ಸ್ಗಳನ್ನು ಬರೆದು ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದ್ರ ಮೇಲೆ ನಿಮಗೆ ಹೆಚ್ಚು ಫೋಕಸ್ ಇರಲಿ. ಸೊ ಹೀಗಾಗಿ ಈ ಒಂದು ಪ್ರಬಂಧವನ್ನು ಈ ಥರ ಪ್ರಾರಂಭ ಮಾಡಿ ನೀವೊಂದು ಪಾಸಿಟಿವ್ ನೋಟಿಂದನೇ ಎಂಡ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಸೊ ನನ್ನ ಇನ್ನೊಂದು ಚಾನಲ್ ಈರಣ್ಣ ಕನಮಡಿಯಲ್ಲಿ ಕೂಡ ಎಲೆಕ್ಟ್ರಲ್ ಬಾಂಡ್ ಮೇಲೆ ಎನಾಲಿಟಿಕಲ್ ಬೇಸ್ಡ್ ನಿಮಗೆ ಪ್ರಬಂಧಗಳು ಬೇಕು ಅಂದರೆ ಇಶ್ಯೂಗಳು ಬೇಕು ಅಂದರೆ ಈರಣ್ಣ ಕನಮಡಿ ಅಂತ ಸರ್ಚ್ ಮಾಡಿ. ಆಮೇಲೆ ಈ ವಿಡಿಯೋ ಕೆಳಗಡೆ ನಾನು ಲಿಂಕ್ನೂ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅಲ್ಲಿಂದನೂ ಕೂಡ ನೀವು ಆ ಚಾನಲ್ಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಅಲ್ಲಿನ ವಿಡಿಯೋನು ಕೂಡ ನೋಡ್ಬೋದು. ಈ ವಿಡಿಯೋ ಪರ್ಟಿಕ್ಯುಲರ್ಲಿ ನಾನು ಯಾಕೆ ಮಾಡಿದ್ದು ಅಂದರೆ ಎಲೆಕ್ಟ್ರಲ್ ಬಾಂಡ್ ಮೇಲೆ ಪ್ರಬಂಧವನ್ನು ಕೇಳಿದರೆ ಯಾವ ಥರ ಬರಿಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ಆಮೇಲೆ ಯಾರ್ಯಾರು PDF ಬೇಕು ಅಂತ ಕೇಳ್ತಿರೋ ಬೆಟರ್ ನಮ್ಮ ಪುಸ್ತಕವನ್ನು ಖರೀದಿ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಆ ಪುಸ್ತಕ ನಿಮಗೆ ವರ್ತ್ ಇದೆ. 50 ಪ್ರಬಂಧಗಳನ್ನು ನೀವು ಓದಿದರೆ ಸಾಕು, ಮತ್ತೆ ಬೇರೆ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ಈ ಒಂದು ವಿಷಯಗಳ ಮೇಲೇ ಪ್ರಬಂಧ ನಿಮಗೆ ಬರಬಹುದು. ಬರಲಿಲ್ಲ ಅಂದರೆ ಬೇರೆ ಯಾವುದೇ ವಿಷಯ ಕೇಳಿದರೂ ಕೂಡ ನೀವು ಪ್ರಬಂಧವನ್ನು ಬರಿಬೋದು. ಇದಕ್ಕಿಂತ ಬೆಸ್ಟ್ ಆಪ್ಷನ್ಸ್ ನಿಮಗೆ ಯಾವುದಿದೆ? ಸೊ ವಿಚಾರ ಮಾಡಿರಿ. ನೈತಿಕತೆ ಇರುವಂಥ ಒಂದು ಪ್ರಬಂಧಗಳನ್ನು ಈ ಒಂದು ಪುಸ್ತಕದಲ್ಲಿ ನೀಡಲಾಗಿದೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನೈತಿಕ ಪೊಲೀಸ್ಗಿರಿ ಇವತ್ತು ತುಂಬಾ ಹೆಚ್ಚಾಗ್ತಾ ಇದೆ. ಇಲ್ಲಿ ಏನು ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಪ್ರಬಂಧ ಇದೆ. ಆಮೇಲೆ ಹಾನರ್ ಕಿಲ್ಲಿಂಗ್, ಮರ್ಯಾದೆಗೆಡೆ ಹತ್ಯೆಗಳು ಆಗ್ತಿದ್ದಾವೆ, ಅದ್ರ ಬಗ್ಗೆ ನಿಮಗೆ ಪ್ರಬಂಧವನ್ನು ನೀಡಲಾಗಿದೆ ಫ್ರೆಂಡ್ಸ್. ಓಕೆ, ಸೊ ಆಮೇಲೆ ಈ ಥರ ಏನು ಕರೆಂಟ್ಲಿ ಆಗ್ತಿದೆ ನೋಡಿ, ಹ್ಯಾಪಿನೆಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್, ಇಟ್ ವೋಂಟ್ ಕಮ್ ಫ್ರಮ್ ಔಟ್ಸೈಡ್. ಈ ಒಂದು ಹ್ಯಾಪಿನೆಸ್ ಅನ್ನೋದು, ಸಂತೋಷ ಅನ್ನೋದು ಒಂದು ಮನಸ್ಸಿನ ಸ್ಥಿತಿಯಾಗಿದೆ, ಇದು ಹೊರಗಿನಿಂದ ಬರುವುದಲ್ಲ. ಸೊ ಇಂಥ ಈ ನೈತಿಕತೆ ಆಧಾರದ ಪ್ರಬಂಧಗಳನ್ನು ಕೂಡ ನೀವು ಈ ಪುಸ್ತಕದಲ್ಲಿ ತಗೋಬೋದು ಫ್ರೆಂಡ್ಸ್. ಸೊ ಆದ್ದರಿಂದ ಎಲ್ಲರೂ ಕೂಡ ಪುಸ್ತಕ ಖರೀದಿ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು ನಂಬರ್ಗೆ ನಿಮ್ಮ ವಾಟ್ಸಪ್ ಮೂಲಕ ನೀವು ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಪುಸ್ತಕವನ್ನು ಕಳಿಸ್ಕೊಡ್ತೀವಿ. ನೀವು ಓದಿ ಇನ್ನೊಬ್ಬರಿಗೂ ಕೂಡ ಡೆಫಿನೆಟ್ಲಿ ಹೇಳಿ. ತುಂಬ ಚೆನ್ನಾಗಿ ಪುಸ್ತಕ ಮೂಡಿ ಬಂದಿದೆ ಫ್ರೆಂಡ್ಸ್. ಸೊ ಈ ಪುಸ್ತಕ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋ ಮೂಲಕ ಮತ್ತೆ ಭೇಟಿಯಾಗೋಣ. ನೆಕ್ಸ್ಟ್ ಪ್ರಬಂಧವನ್ನು ನಾನು ಸಮ್ಮಿಶ್ರ ಸರ್ಕಾರದ ಬಗ್ಗೆ, ಈಗ NDA ಸರ್ಕಾರ ಫಾರ್ಮ್ ಆಗಿದೆ ಅಲ್ವಾ, ಸೊ ಅದರಿಂದ ಆಗುವಂಥ ಸಾಧಕ ಬಾಧಕಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.